ಸ್ಯಾಚುರೇಟೆಡ್ ಮತ್ತು ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಅಂದರೆ ಏನು ಅಂತ ನೋಡ್ತಿದ್ದೀವಿ, ರೈಟ್. ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಅಂದರೆ ಏನು ಅಂದರೆ ಸಿಂಗಲ್ ಬಾಂಡ್ ಇರಬೇಕು, ಎರಡು ಅಥವಾ ಮೂರು ಅಂದರೆ ಎರಡು ಅಥವಾ ತುಂಬ ಇರ್ಬೋದು, ಕಾರ್ಬನ್ ಆಟಮ್ಸ್ ಇರ್ಬೋದು, ಅವುಗಳ ಮಧ್ಯೆ ಓನ್ಲಿ ಸಿಂಗಲ್ ಬಾಂಡ್ ಇರಬೇಕು, ಅದನ್ನೇ ನಾವು ಸ್ಯಾಚುರೇಟೆಡ್ ಅಂತ ಹೇಳ್ತೀವಿ. ಓಕೆ, ಸಿಂಗಲ್ ಬಾಂಡ್ ಬಿಟ್ಟು ಡಬಲ್ ಬಾಂಡ್ ಟ್ರಿಬಲ್ ಬಾಂಡ್ ಇದ್ದರೆ ಅದನ್ನು ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಓಕೆ, ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ಗೆ ನಾವು ಆಲ್ಕೇನ್ಸ್ ಅಂತ ಹೇಳ್ತೀವಿ, ಆ್ಯಂಡ್ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ನಾವು ಆಲ್ಕೀನ್ಸ್ ಆ್ಯಂಡ್ ಆಲ್ಕೈನ್ಸ್ ಅಂತ ಹೇಳ್ತೀವಿ. ಓಕೆ, ಈ ಆಲ್ಕೀನ್ಸ್ ಮತ್ತು ಆಲ್ಕೈನ್ಸ್ಗೆ ಏನು ಜನರಲ್ ಕೆಮಿಕಲ್ ಫಾರ್ಮುಲಾ ಇದೆ? ಓಕೆ, ವಾಟ್ ಈಸ್ ಜನರಲ್ ಕೆಮಿಕಲ್ ಫಾರ್ಮುಲಾ ಅಂತ ನೋಡೋಣ. ಓಕೆ, ಆಲ್ಕೀನ್ಸ್, ಓಕೆ, ಆಲ್ಕೀನ್ಸ್ಗೆ CnH2n+2, okay, then alkenes के CnH2n and next alkynes, right? Alkynes के CnH2n-2, okay. This is the general formula, okay na. Illi n is the number of atoms, okay. N is the number of, this is n is the number of atoms, okay. ಸೊ ಇದಕ್ಕೆ ನಾವು ಎಕ್ಸಾಂಪಲ್ ಈಗ ಎನ್ ಪ್ಲೇಸಲ್ಲಿ 1 2 3 ಆ ರೀತಿ ನಾವು ನಂಬರಿಂಗ್ ಮಾಡ್ತಾ ಹೋಗ್ತಾ ಇದ್ರೆ ನಮಗೆ ಒಂದೊಂದು ನಂಬರ್ಗೆ ಒಂದೊಂದು ನಮಗೆ ಆಲ್ಕೀನ್, ಈಗ ಇಲ್ಲಿ 1 ಇದೆ 2 ಇದೆ, ಎನ್ ಹತ್ರ 1 ತಗೊಂಡ್ವಿ 2 ತಗೊಂಡ್ವಿ, ರೈಟ್. ಅದೇ ರೀತಿ ಮಾಡ್ತಾ ಹೋದ್ರೆ ನಮಗೆ ಇದಕ್ಕೆ ಪ್ರಾಡಕ್ಟ್ ಡಿಫ್ರೆಂಟ್ ಆಗಿ ಬರ್ತಾ ಹೋಗುತ್ತೆ. ಓಕೆನಾ? ಎಸ್, ನಾವು ನೋಡೋಣ. ಮತ್ತೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಂತಾನೂ ಒಂದಿದೆ. ಓಕೆ, ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಯಾವ ರೀತಿ ನಾವು ಬರಿಬೋದು ಆನ್ ದ ಬೇಸಿಸ್ ಆಫ್ ಈ ಫಾರ್ಮುಲಾಸ್ನ ಯೂಸ್ ಮಾಡಿಕೊಂಡು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ಸ್ನ ಯಾವ ರೀತಿ ಬರಿಬೋದು ಅನ್ನೋದು ಸಹ ನಾವು ನೋಡೋಣ. ಓಕೆನಾ? ಫಸ್ಟ್ ನಾವು ಈಥೇನ್ಗೆ ನೋಡೋಣ. ಓಕೆ, ಇದು ತುಂಬಾ ಇಂಪಾರ್ಟೆಂಟ್. ನಾವು ನೇಮಿಂಗ್ ಮಾಡ್ತಾ ಇರಬೇಕಾದ್ರೆ ಮೀಥೇನ್, ಈಥೇನ್, ಬ್ಯೂಟೇನ್, ಪ್ರೋಪೇನ್ ಅಂತ ನಾವು ನೇಮ್ ಮಾಡಬೇಕು ಅಂದರೆ ಈ ಫಾರ್ಮುಲಾಸ್ ಕಂಪಲ್ಸರಿ. ಓಕೆ, ಇದನ್ನು ನಾವು ತಿಳ್ಕೊಂಡಿರಬೇಕು. ವಿತೌಟ್ ದಿಸ್ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಇಟ್ ಈಸ್ ಇಂಪಾಸಿಬಲ್. ಸೊ ಫಸ್ಟ್ ನಾವು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಯಾವ ರೀತಿ ಬರೀಬೋದು ಫಾರ್ ಸ್ಯಾಚುರೇಟೆಡ್ ಕಾಂಪೌಂಡ್ಸ್ಗೆ. ಓಕೆ, ಎಲೆಕ್ಟ್ರಾನ್ dot structure of saturated compounds. Okay, example is ethane. Okay, example first one is ethane. Idu okay, ಇಲ್ಲಿ ಈಥೇನ್ನ ಯೂಸ್ ಮಾಡ್ತಿದ್ದೀವಿ ನಾವು. ಈಥೇನ್ ಅಂತ ನಾವು ಯಾವ ರೀತಿ ಹೇಳ್ಬೋದು ಇಲ್ಲಿ ಅಂತ ನೋಡಿದ್ರೆ ನಾವು 1 2 3 ಅಂತ ಹೇಳ್ತಾ ಹೋಗ್ತೀವಿ ಅಲ್ವಾ, ರೈಟ್. ಈಗ ನಾವು ಫಸ್ಟ್ ನಮಗೆ ಯಾವ ರೀತಿ ಫಾರ್ಮುಲಾ ಬರುತ್ತೆ ಅಂದರೆ, ಈಗ ಇಲ್ಲಿ ಫಸ್ಟ್ ಇದನ್ನ ನೋಡೋಣ ನಾವು ಆಲ್ಕೀನ್ಸ್ನ. ಓಕೆ, ಆಲ್ಕೀನ್ n = 1 ಅಂತ ಹಾಕೋಣ. ಓಕೆ, ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, C1
H, okay, C1 H 2 into 1 plus 2, okay, ಆಗ ನಮಗೆ C1 ಇದಲ್ವಾ, ಸೊ ಇಟ್ ಇಸ್ ಹಾಗೆ ಇರಲಿ. H ಇಲ್ಲಿ ಎಷ್ಟು ಬರುತ್ತೆ, 2 1s 2 ಪ್ಲಸ್ 2 4. ಸೊ ಇದನ್ನು ನಾವು ಈ ಫಾರ್ಮುಲಾನ ನಾವು ಮೀಥೇನ್ ಅಂತ ಹೇಳ್ತೀವಿ, ಮೀಥೇನ್. ಓಕೆ, ಈ ಫಾರ್ಮುಲಾನ ನಾವು ಮೀಥೇನ್ ಅಂತ ಹೇಳ್ತೀವಿ. ಓಕೆ, ಇದೇ ರೀತಿ ಇಲ್ಲಿ 2 n is equal to 2 ಅಂತ ಹಾಕೋಣ. ಓಕೆ, n is equal to 2 ಅಂತ ಹಾಕಿದ್ರೆ ಇಲ್ಲಿ C2H 2 into 2 n ಪ್ಲೇಸಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀವಿ ಪ್ಲಸ್ 2. ಸೊ ಇದು ನಾವು ಏನಂತ ಬರಿಬೋದು, C2H 2 2s are 4, 4 plus 2 6. ಇದನ್ನು ನಾವು ಈಥೇನ್ ಅಂತ ಹೇಳ್ತೀವಿ, ಈಥೇನ್. ಓಕೆ, ಸೊ ಇದೇ ರೀತಿ ನಾವು ಆಲ್ಕೀನ್ಸ್ಗೆ ಮಾಡಬೇಕು ಅಂದರೆ ಏನು ಮಾಡಬೇಕು, ಇದೇ ರೀತಿ ನಾವು ಆಲ್ಕೀನ್ಸ್ಗೆ ಮಾಡಬೇಕಾದ್ರೆ C1, ಓಕೆನಾ, 1 H 2 into 1 is 2 ಅಂದರೆ 2 into 1 ಅಲ್ವಾ, ಸೊ 2. ಸೊ ಇದನ್ನು ನಾವು ಸಿಂಪಲ್ ಆಗಿ CH2 ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಏನು ಹೇಳ್ತೀವಿ, ಮೀಥೇನ್. ಓಕೆ, ಮೀಥೇನ್ ಅಂತ ಹೇಳ್ತೀವಿ. ಓಕೆನಾ, ಆ್ಯಂಡ್ ನೆಕ್ಸ್ಟ್ ಈ ಫಾರ್ಮುಲಾಗೆ ಸೆಕೆಂಡ್ ಒನ್ಗೆ n is equal 2 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ C2H 2 into 2 4. ಸೊ ಇದನ್ನು ನಾವು ಈಥೇನ್ ಅಂತ ಹೇಳ್ತೀವಿ. ಓಕೆನಾ, ಇಲ್ಲಿ ಎ ಬರುತ್ತೆ, ಇಲ್ಲಿ ಇ ಬರುತ್ತೆ. ಓಕೆನಾ, ನೆಕ್ಸ್ಟ್ ಇಲ್ಲಿ ನಾವು ಯಾವ ರೀತಿ ಮಾಡ್ಬೋದು, n is equals to 1 ಅಂತ ಅಂದ್ಕೊಂಡ್ರೆ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ C1H, ಓಕೆ, H 2 into 1 minus 2 ಅಂದರೆ ನಮಗೆ ಇಲ್ಲಿ CH ಇಲ್ಲಿ 2 1s 2 minus 2, ಸೊ ಇಲ್ಲಿ 0 ಬರುತ್ತೆ, ರೈಟ್. ಸೊ ಇಲ್ಲಿ ನಾವು ಇದಕ್ಕೆ ಏನು ಹೇಳ್ತೀವಿ, ಮೀಥೇನ್. ಓಕೆನಾ, ಮೀಥೇನ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ನಾವು n is equals to 2 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ C2H 2 into 2 ಅಂದರೆ 4 minus 2 ಮಾಡಿದ್ರೆ 4 ಅಲ್ಲಿ 2 ಹೋದರೆ 2, ರೈಟ್. ಸೊ 2 ಇದನ್ನು ಈಥೈನ್ ಅಂತ ಹೇಳ್ತೀವಿ, ಈಥೈನ್. ಓಕೆ, ಈ ರೀತಿ. ಸೊ ನಾವು ಈಗ ಈಥೇನ್ ಅಂದರೆ ಈ ಫಾರ್ಮುಲಾ C2H6ಗೆ ಇದಕ್ಕೆ ನಾವು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ನ ನಾವು ಇಲ್ಲಿ ಏನು ಮಾಡ್ತಿದ್ದೀವಿ ಅಲ್ವಾ. ಸೊ electron dot structure of ethane. ಸೊ ಈಥೇನ್ಗೆ ನಾವು 2 ಕಾರ್ಬನ್ಸ್, ರೈಟ್, 2 ಕಾರ್ಬನ್ಸ್ ಇರುತ್ತೆ. ಸಿ ಹಿಯರ್, ಎಸ್ ಸಿ. ಇದಕ್ಕೆ 3 ಹೈಡ್ರೋಜನ್ ಆಟಮ್ಸ್. Hydrogen atoms. Okay, so this hydrogen atoms. ಇಲ್ಲಿ ಒಂದು ಎಲೆಕ್ಟ್ರಾನ್ ಇರುತ್ತೆ ಇವುಗಳಿಗೆಲ್ಲ. ಓಕೆ, ಒಂದು ಇರುತ್ತೆ, ಇಲ್ಲಿ 2 ಶೇರ್ ಮಾಡ್ತಾ ಇರುತ್ತೆ. ಸೊ ಎಕ್ಸ್ ಎಕ್ಸ್ ಎಕ್ಸ್, ಓಕೆ, ಈ ರೀತಿ ಶೇರ್ ಮಾಡುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಅನ್ಸ್ಯಾಚುರೇಟೆಡ್. ಇದು ಸ್ಯಾಚುರೇಟೆಡ್ ಆಯಿತು ಅಲ್ವಾ. ಅನ್ಸ್ಯಾಚುರೇಟೆಡ್ ಅಂದರೆ ಏನು, ಆಲ್ಕೀನು ಮತ್ತು ಆಲ್ಕೈನ್ ಅಲ್ವಾ. ಇದು ಸ್ಯಾಚುರೇಟೆಡ್ ಆಲ್ಕೀನು, ಆಲ್ಕೀನ್ ಮತ್ತು ಆಲ್ಕೈನ್ ಅನ್ನೋದು ಅನ್ಸ್ಯಾಚುರೇಟೆಡ್ ಅಲ್ವಾ. ಸೊ ಇದಕ್ಕೆ ನಾವು ಯಾವ ರೀತಿ ಮಾಡ್ಬೋದು ಅಂದರೆ
ಅನ್ಸ್ಯಾಚುರೇಟೆಡ್ಗೆ ಓಕೆ. ಇಲ್ಲಿ 2 ಹೈಡ್ರೋಜನ್ ಆಟಮ್ಸ್ ಇರುತ್ತೆ. ಓಕೆ, ಇಲ್ಲಿ 2 4 ಎಲೆಕ್ಟ್ರಾನ್ಸ್ ಇಲ್ಲಿ ಶೇರ್ ಆಗ್ತದೆ. ಓಕೆ, 2 ಎಲೆಕ್ಟ್ರಾನ್ಸ್. ಓಕೆನಾ? ಅಂದರೆ ಇಲ್ಲಿ ನಮಗೆ 2 ಎಲೆಕ್ಟ್ರಾನ್ಸ್ ಶೇರ್ ಆಗ್ತಿದೆ ಅಂದರೆ ಡಬಲ್ ಬಾಂಡ್ ಫಾರ್ಮ್ ಆಗ್ತಾ ಇದೆ. ಇಲ್ಲಿ ಸಿಂಗಲ್ ಬಾಂಡ್ ಅಲ್ವಾ, ಸೊ ಅದನ್ನೇ ನಾವು ಏನು ಸ್ಯಾಚುರೇಟೆಡ್ ಅಂತ ಹೇಳ್ತೀವಿ. ಇಲ್ಲಿ ಡಬಲ್ ಬಾಂಡ್ ಫಾರ್ಮ್ ಆಗ್ತಾ ಇದೆ, ಸೊ ಅದಕ್ಕೋಸ್ಕರ ಅನ್ಸ್ಯಾಚುರೇಟೆಡ್ ಅಂತ ಹೇಳ್ತಿದ್ದೀವಿ ಅಲ್ವಾ. ಸೊ ಆಲ್ಕಿನ್ಸ್ ತ್ರಿಬಲ್ ಬಾಂಡ್ ಫಾರ್ಮ್ ಆಗಬೇಕು ಇಲ್ಲಿ ಅಂತ ಹೇಳಿದ್ರೆ ನಮಗೆ ಇಲ್ಲಿ 2 ಹೈಡ್ರೋಜನ್ ಆಟಮ್ಸ್ ಅಷ್ಟೇ ಇರುತ್ತೆ. ಓಕೆ, ಇಲ್ಲೊಂದು ಹೈಡ್ರೋಜನ್ ಆಟಮ್ ಇರುತ್ತೆ ಆ್ಯಂಡ್ ಇಲ್ಲಿ ಒಂದು ಹೈಡ್ರೋಜನ್ ಆಟಮ್ಸ್ ಇರುತ್ತೆ. ಇಲ್ಲಿ ಎಲೆಕ್ಟ್ರಾನ್ಸ್ ಎಷ್ಟು 3 ಪೇರ್ಸ್ ಆಗಿ ಇಲ್ಲಿ ಶೇರ್ ಆಗ್ತಾ ಇರುತ್ತೆ. ಓಕೆ, 3 ಪೇರ್ಸ್. ಇಲ್ಲಿ 3 ಪೇರ್ ಎಲೆಕ್ಟ್ರಾನ್ಸ್ ಅಲ್ಲಿ ಆಗ್ತಾ ಇದೆ. ಓಕೆ, ದಿಸ್ ಇಸ್ ಏನು ಈಥೇನ್, ಇದು ಈಥೈನ್. ಓಕೆ, ಇಲ್ಲಿ ಟ್ರಿಪಲ್ ಬಾಂಡ್ ಫಾರ್ಮ್ ಆಗ್ತಾ ಇದೆ, ಇಲ್ಲಿ ಡಬಲ್ ಬಾಂಡ್ ಫಾರ್ಮ್ ಆಗ್ತಾ ಇದೆ, ಇಲ್ಲಿ ಸಿಂಗಲ್ ಬಾಂಡ್ ಫಾರ್ಮ್ ಆಗ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ನಾವು ಕೆಲವೊಂದು ಸ್ಯಾಚುರೇಟೆಡ್. ಓಕೆ, ಸ್ಯಾಚುರೇಟೆಡ್ ಯಾವ ರೀತಿ ನಾನು ಆಗಲೇ ಹೇಳ್ತೇನೆ ಅಲ್ವಾ ನಿಮಗೆ, ಮೀಥೇನ್, ಈಥೇನ್, ಪ್ರೋಪೇನ್ ಇವುಗಳಿಗೆಲ್ಲ ಫಾರ್ಮುಲಾಸ್ ಏನು ಅಂತ ನೋಡೋಣ. ಓಕೆ, ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ನೋಡೋಣ. ನಾವು ಏನು ಮೈಂಡಲ್ಲಿ ಇಟ್ಕೋಬೇಕು ಅಂದರೆ ಫಾರ್ಮುಲಾ ಇಟ್ಕೋಬೇಕು ಮೈಂಡಲ್ಲಿ. ಓಕೆ, ಫಾರ್ಮುಲಾ ಇಟ್ಕೊಂಡಿದ್ರೆ ನಾವು ಯಾವ ಸ್ಟ್ರಕ್ಚರ್ ಆದರೂ ಆರಾಮಾಗಿ ನಾವು ಎಲೆಕ್ಟ್ರಾನ್ಸ್ ಎನ್ ನಂಬರ್ನ ನಾವು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದಷ್ಟೇ ನಮಗೆ ಆನ್ಸರ್ ಸಿಗುತ್ತೆ. ಓಕೆನಾ? ಒಂದು ಹತ್ರ ಬರೀತೀನಿ ನಾನು. ಆಲ್ಕೇನ್ಸ್ಗೆ CN ಓಕೆ, ಎಷ್ಟು ನಾವು ಜ್ಞಾಪಕಕ್ಕೆ ಇಟ್ಕೊಂಡಿರ್ಬೇಕು. ಓಕೆ, ಆ್ಯಂಡ್ ಯಾವ ರೀತಿ ಅಂತ ನೋಡೋಣ. ಇಲ್ಲಿ ನಂಬರ್ ಆಫ್ ಆಟಮ್ಸ್ ಇನ್ಕ್ರೀಸ್ ಮಾಡೋಣ. ಇಲ್ಲಿ ನಂಬರ್ ಆಫ್ ಆಟಮ್ಸ್. ಓಕೆ, ಆ್ಯಂಡ್ ಇಲ್ಲಿ ನೇಮ್ ಯಾವುದು ಕಾಂಪೌಂಡ್ ನೇಮ್ ಏನು ಅಂತ ಬರೆಯೋಣ. ಆ್ಯಂಡ್ ಇಲ್ಲಿ ಫಾರ್ಮುಲಾ ಬರೆಯೋಣ. ಆ್ಯಂಡ್ ಇಲ್ಲಿ ಸ್ಟ್ರಕ್ಚರ್. ಓಕೆ, ಪ್ಲಸ್ ನಂಬರ್ ಆಫ್ ಆಟಮ್ಸ್. ಓಕೆ, 1 ಆಟಮ್ ಇದ್ರೆ ಅದನ್ನ ನಾವು ಇದು ಸ್ಯಾಚುರೇಟೆಡ್ ಕಾಂಪೌಂಡ್ಸ್ಗೆ. ಓಕೆ, ಸ್ಯಾಚುರೇಟೆಡ್ ಮೀನ್ಸ್ ಸಿಂಗಲ್ ಬಾಂಡ್. ಓಕೆ, ಸ್ಯಾಚುರೇಟೆಡ್ ಕಾಂಪೌಂಡ್ಸ್ಗೆ 1 ಇದ್ರೆ ನಾವಿಲ್ಲಿ ಮೀಥೇನ್ ಅಂತ ಹೇಳ್ತೀವಿ. ಓಕೆ, ಆಟಮ್. ಓಕೆ, 1 ಇದ್ರೆ ನಾವು ಮೀಥೇನ್ ಅಂತ ಹೇಳ್ತೀವಿ. ಫಾರ್ಮುಲಾ ಈಸ್ CH4.
ಓಕೆ, ಫಾರ್ಮುಲಾ CH4 ಅಂತ ಹೇಳ್ತೀವಿ. ಸ್ಟ್ರಕ್ಚರ್ ಇಸ್ ಸಿ, ಈ ರೀತಿ ಇರುತ್ತೆ. ಕಾರ್ಬನ್ ಒಂದಿದೆ, 4 ಹೈಡ್ರೋಜನ್ಸ್ ಇದೆ ಅಲ್ವಾ. ಸೊ ನೆಕ್ಸ್ಟ್ 2 ಆಟಮ್ಸ್ ಇದ್ರೆ ನಾವು ಈಥೇನ್ ಅಂತ ಹೇಳ್ತೀವಿ. ಓಕೆ, ಇದಕ್ಕೆ ಫಾರ್ಮುಲಾ C2H6 ಅಂತ ಹೇಳ್ತೀವಿ. ಓಕೆ, C2H6 ಅಂತ ಹೇಳ್ತೀವಿ. ಇದಕ್ಕೆ ನಾವು C2 ಇದೆ ಅಲ್ವಾ. ಸೊ 1 2 3 1 2 3. ಓಕೆ, H H H H H ಆ್ಯಂಡ್ ಇಲ್ಲಿ ಒಂದು H. ಓಕೆ, ಎಷ್ಟು 1 2 3 4 5 6 ನಂಬರ್ ಆಫ್ ಆಟಮ್ಸ್. ಓಕೆ, ಇನ್ನು ಹೈಡ್ರೋಜನ್ ಅಲ್ಲಿ ಇದೆ. ಓಕೆ, ಆ್ಯಂಡ್ 3 ಇದ್ರೆ ಅದನ್ನು ನಾವು ಪ್ರೋಪೇನ್ ಅಂತ ಹೇಳ್ತೀವಿ. ಪ್ರೋಪೇನ್ ಇಲ್ಲಿ ನೋಡಿ ಎಲ್ಲ ಎ ಎ ಎ ಅಲ್ವಾ. ಸೊ ಇದಕ್ಕೆ ನಾವು ಇದನ್ನ ಏನು ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಇದನ್ನೆಲ್ಲಾನು ಬರೀತಿದ್ದೀವಿ. ಓಕೆ, ಇದನ್ನು ಸಹ ನಾವು ಇಲ್ಲಿ ಎನ್. ಓಕೆ, ಎನ್ ಪ್ಲೇಸ್ ಅಲ್ಲಿ 1 2 3 ಈ ಫಾರ್ಮುಲಾ ಫಸ್ಟ್ ಒನ್. ಓಕೆ, ಈ ಫಾರ್ಮುಲಾಗೆ n = 1 2 3 ಹಾಕೊಂಡು ಹೋಗ್ತಾ ಇದ್ರೆ ನಾವು ಈ ರೀತಿ ಬರಿತಾ ಹೋಗ್ತೀವಿ. ಓಕೆ, ಆ್ಯಂಡ್ ಪ್ರೋಪೇನ್ ಅಂತ ಇದು C3H8. ಓಕೆ, ಪ್ರೋಪೇನ್ಗೆ ಫಾರ್ಮುಲಾ ಈಸ್ C3H8 ಆ್ಯಂಡ್ ಇದಕ್ಕೆ 3 ಓಕೆ, ಈ ರೀತಿ ನಾವು ಇದನ್ನ ಏನು ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ಕಾರ್ಬನ್ C3 ಕಾರ್ಬನ್ಸ್ ಇದಾವೆ ಅಲ್ವಾ. ಸೊ 8 ನಂಬರ್ ಆಫ್ ಹೈಡ್ರೋಜನ್ಸ್ ಇದೆ. ಸೊ 8 ನಂಬರ್ ಆಫ್ ಹೈಡ್ರೋಜನ್ಸ್ ಇದೆ ಅಲ್ವಾ. 4 ಏನಾದರೂ ಇದ್ರೆ, ಓಕೆ, ನಂಬರ್ ಆಫ್ ಆಟಮ್ಸ್ ಕಾರ್ಬನ್ ಆಟಮ್ಸ್ ಎಷ್ಟು 4 ಇದ್ರೆ ನಮಗೆ ಬ್ಯೂಟೇನ್ ಅಂತ ಹೇಳ್ತೀವಿ. ಬ್ಯೂಟೇನ್ ಆ್ಯಂಡ್ ಫಾರ್ಮುಲಾ C4H10. ಓಕೆ, ಬ್ಯೂಟೇನ್ಗೆ C4H10. ಓಕೆ, ಸೊ ಇದಕ್ಕೆ ಓಕೆ, ಈ ರೀತಿ C4H10 ಆ್ಯಂಡ್ ಫಿಫ್ತ್ ಒನ್ 5 ನಂಬರ್ ಆಫ್ ಆಟಮ್ಸ್ ಎಷ್ಟು 5 ಇದ್ರೆ ಅದನ್ನು ನಾವು ಪೆಂಟೇನ್ ಅಂತ ಹೇಳ್ತೀವಿ. ಪೆಂಟೇನ್. ಓಕೆ, ನಂಬರ್ ಆಫ್ ಆಟಮ್ಸ್ 5 ಇದ್ರೆ ನಾವು ಪೆಂಟೇನ್ ಅಂತ ಹೇಳ್ತೀವಿ. ಇದಕ್ಕೆ ಫಾರ್ಮುಲಾ ಈಸ್ C5H12. ಓಕೆ, C5H12. ಇದಕ್ಕೆ ನಾವು 1 2 3 4 5. ಓಕೆ, ಈ ರೀತಿ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಓಕೆ, ಇದು ಏನು ಸ್ಯಾಚುರೇಟೆಡ್ಗೆ. ಅನ್ಸ್ಯಾಚುರೇಟೆಡ್ಗೆ ಏನು ಮಾಡಬೇಕು ನಾವು ಅಂದರೆ ಇಲ್ಲಿ ನಂಬರ್ ಆಫ್ ಆಟಮ್ಸ್ ಸೇಮ್ ಇರುತ್ತೆ. ಓಕೆ, ಇಲ್ಲಿ ಮಾತ್ರ ಎ ಪ್ಲೇಸ್ ಇದೆ ಅಲ್ವಾ. ಈ ಎ ಅನ್ನೋ ಹತ್ರ ಮಾತ್ರ ಇ ಆಗ್ತಾ ಹೋಗ್ಬೇಕು. ಸೊ ಮೀಥೀನ್, ಈಥೀನ್, ಪ್ರೋಪೀನ್, ಬ್ಯೂಟೀನ್, ಪೆಂಟೀನ್. ಓಕೆ, ಸೊ ಇಲ್ಲಿ ಅಷ್ಟೇ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್, ಕಾರ್ಬನ್ ಆಟಮ್ಸ್ ಸೇಮ್ ಇರುತ್ತೆ. ಬಟ್ ಇಲ್ಲಿ ಹೈಡ್ರೋಜನ್ ಆಟಮ್ಸ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಆಲ್ಕೈನ್ಸ್ಗೆ ಸಹ ನಂಬರ್ ಆಫ್ ಆಟಮ್ಸ್ ಸೇಮ್ ಇರುತ್ತೆ. ಇಲ್ಲಿ ಮೀಥೈನ್, ಈಥೈನ್, ಪ್ರೋಪೈನ್, ಬ್ಯೂಟೈನ್, ಪೆಂಟೈನ್ ಅಂತ ಬರುತ್ತೆ. ಸೊ ಇಲ್ಲಿ ಹೈಡ್ರೋಜನ್ ಆಟಮ್ಸ್ ಏನು ಇಲ್ಲಿ ಲೆಸ್ ಆಗ್ತಾ ಹೋಗುತ್ತೆ. ಓಕೆ, ಇಲ್ಲಿ -2 ಇದೆ ಅಲ್ವಾ. ಸೊ ಲೆಸ್ ಆಗ್ತಾ ಹೋಗಿ ಇಲ್ಲಿ ಫಾರ್ಮುಲಾ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಮತ್ತೆ ಸ್ಟ್ರಕ್ಚರ್ ಸಹ ಸೇಮ್ ಇರಲ್ಲ. ಓಕೆ, ಚೇಂಜ್ ಆಗ್ತಾ ಹೋಗುತ್ತೆ. ಓಕೆನಾ. ಆ್ಯಂಡ್ ಈ
ಆನ್ ದ ಬೇಸಿಸ್ ಆಫ್ ಸ್ಟ್ರಕ್ಚರ್ಸ್, ಈ ಸ್ಟ್ರಕ್ಚರ್ಸ್ ಮುಖಾಂತರ ನಾವು ಇನ್ನೂ ಬೇರೆ ಹೈಡ್ರೋಕಾರ್ಬನ್ಸ್ನ ನಾವು ನೇಮಿಂಗ್ ಮಾಡ್ಬೋದು. ಓಕೆ, ಈ ಸ್ಟ್ರಕ್ಚರ್ಸು ಸೇಮ್ ಇದೆ ಅಂತ ನಾವು ಹೇಳೋಕ್ಕಾಗಲ್ಲ. ಒಂದೇ ಸ್ಟ್ರಕ್ಚರೇ ಎಲ್ಲದಕ್ಕೂ ಇದೇ ರೀತಿ ಇರುತ್ತೆ. ಇದು ಸ್ಟ್ರೈಟ್ ಚೈನಲ್ಲಿ ಇರುತ್ತೆ ಅಲ್ವಾ, ಸ್ಟ್ರೈಟ್ ಚೈನಲ್ಲೇ ಇರುತ್ತೆ ಎಲ್ಲ ಫಾರ್ಮುಲಾ ಅಂತ ಹೇಳೋಕ್ಕಾಗಲ್ಲ ನಾವು. ಬಿಕಾಸ್ ನಮಗೆ ಸ್ಟ್ರೈಟ್ ಚೈನಲ್ಲಿ ಇದೆ, ಸೈಕ್ಲಿಕಲ್ಲಿದೆ. ಓಕೆ, ಅದೇ ರೀತಿ ಬ್ರಾಂಚೆಡ್ ಚೈನಲ್ಲೂ ಇರುತ್ತೆ. ಓಕೆ, ಕಾರ್ಬನ್ ಆಟಮ್ಸು ಓಕೆ ಫಾರ್ಮುಲಾ ಸೇಮ್ ಇರುತ್ತೆ, ಸ್ಟ್ರಕ್ಚರ್ಸ್ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಓಕೆ, ಕಾರ್ಬನ್ ಆಟಮ್ಸ್ದು ಫಾರ್ಮುಲಾ ಸೇಮೇ, ಬಟ್ ಸ್ಟ್ರಕ್ಚರ್ ಬಂದ್ಬಿಟ್ಟು ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಸೊ ಅದನ್ನೇ ನಾವು ಸ್ಟ್ರಕ್ಚರಲ್ ಐಸೋಮರಿಸಮ್ ಅಂತ ಸಹ ಹೇಳ್ತೀವಿ. ಓಕೆ, ಸ್ಟ್ರಕ್ಚರಲ್ ಐಸೋಮರಿಸಮ್. ಲೆಟ್ಸ್ ಸಿ ಯಾವ್ಯಾವ ರೀತಿ ಸ್ಟ್ರಕ್ಚರ್ಸ್ ಚೇಂಜ್ ಆಗುತ್ತೆ ಅಂತ ನೋಡೋಣ. ಕಾರ್ಬನ್ ಆಟಮ್ಸ್ ಸ್ಟ್ರಕ್ಚರ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಹೇಳಿ. ಓಕೆ, ಸ್ಟ್ರಕ್ಚರ್ ಬಗ್ಗೆ ನಾವು ಇಲ್ಲಿ ಹೇಳ್ತಾ ಹೋಗ್ತಿದ್ದೀವಿ. ಓಕೆ, ಯಾವ್ಯಾವ ರೀತಿ ಯಾವ್ಯಾವ ಸ್ಟ್ರಕ್ಚರ್ಸ್ಗೆ ನಾವು ಕನ್ವರ್ಟ್ ಮಾಡ್ಬೋದು, ಸಿ ಅನ್ನೋ ಕಾರ್ಬನ್ ಆಟಮ್ ಯಾವ್ಯಾವ ರೀತಿ ಸ್ಟ್ರಕ್ಚರ್ಸ್ನ ಬದಲಾಯಿಸುತ್ತೆ ಅಂತ ನೋಡೋಣ. ಓಕೆ, ಫಸ್ಟ್ ಒನ್ ಇಸ್ ಸ್ಟ್ರೈಟ್ ಚೈನ್. ಕಾರ್ಬನ್ ಯಾವ ರೀತಿ ಸ್ಟ್ರೈಟ್ ಚೈನಲ್ಲಿ ಇರುತ್ತೆ ಅಂತ. ಓಕೆ, ಸಿ ಅನ್ನೋ ಆಟಮ್ಸ್ ಲೈನ್ ಆಗಿ ಈ ರೀತಿ ಸ್ಟ್ರೈಟ್ ಆಗಿ ಇರುತ್ತೆ. ಓಕೆ, ಸೊ ಇದನ್ನೇ ನಾವು ಸ್ಟ್ರಕ್ಚರ್ ಸ್ಟ್ರೈಟ್ ಚೈನ್ ಅಂತ ಹೇಳ್ತೀವಿ. ಸ್ಟ್ರೈಟ್ ಓಕೆ ಚೈನ್ ಅಂತ ಹೇಳ್ತೀವಿ. ಆ್ಯಂಡ್ ಸಿ ಸಿ ಈ ರೀತಿ. ಓಕೆ, ಈ ರೀತಿ ಇದ್ರೆ ನಾವು ಬ್ರಾಂಚೆಡ್ ಚೈನ್ ಅಂತ ಹೇಳ್ತೀವಿ. ಓಕೆ, ಬ್ರಾಂಚೆಡ್ ಚೈನ್ ಅಂತ ಹೇಳ್ತೀವಿ. ಓಕೆ, ಬ್ರಾಂಚೆಡ್ ಚೈನ್ ಅಂತ ಹೇಳ್ತೀವಿ. ಆ್ಯಂಡ್ ಈ ರೀತಿ ಇದೆ ಅಂದರೆ ಸೈಕ್ಲಿಕ್ ಚೈನ್ ಅಂತ ಹೇಳ್ತೀವಿ. ಓಕೆ, ಈ ರೀತಿ ಇದ್ರೆ ಸೈಕ್ಲಿಕ್ ಚೈನ್ ಅಂತ ಹೇಳ್ತೀವಿ. ಸೈಕ್ಲಿಕ್ ಚೈನ್. ಓಕೆ, ಇದು ಸೈಕ್ಲಿಕ್ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಈ ರೀತಿ ಇರೋದು. ಓಕೆ, ಇಲ್ಲಿ ಸಿಂಗಲ್ ಬಾಂಡ್ಸ್ ಇದೆ, ರೈಟ್? ಸೊ ಅದಕ್ಕೆ ಇದು ಸೈಕ್ಲಿಕ್ ಸ್ಯಾಚುರೇಟೆಡ್. ಓಕೆ, ಸಿಂಗಲ್ ಬಾಂಡ್ಸ್ ಇರೋದ್ರಿಂದ ಇದು ಸ್ಯಾಚುರೇಟೆಡ್. ಅಕಸ್ಮಾತ್ ಇಲ್ಲಿ ಡಬಲ್ ಬಾಂಡ್ ಇದೆ ಅಂತ ಹೇಳಿದ್ರೆ ಯಾವ ರೀತಿ, ಸಿ ಈ ರೀತಿ. ಓಕೆ, ಈ ರೀತಿ ನಮಗೆ ಡಬಲ್ ಬಾಂಡ್ಸ್ ಇದೆ ಅಂತ ಹೇಳಿದ್ರೆ ಅದನ್ನ ನಾವು ಏನು ಹೇಳ್ತೀವಿ, ಸೈಕ್ಲಿಕ್ ಅನ್ಸ್ಯಾಚುರೇಟೆಡ್ ಅಂತ ಹೇಳ್ತೀವಿ. ಓಕೆ, ಸೈಕ್ಲಿಕ್ ಅನ್ಸ್ಯಾಚುರೇಟೆಡ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನಾನು ಹೇಳಿದೆ ಅಲ್ವಾ ನಿಮಗೆ, ಇದು ಫಾರ್ಮುಲಾ ಇದಕ್ಕೆಲ್ಲದಕ್ಕೂ ಸೇಮ್. ಓಕೆ, ಬಟ್ ಡಿಫ್ರೆಂಟ್ ಆಗ್ತಾ ಇಲ್ಲಿ ನೋಡಿ, ಇಲ್ಲಿ 4 ಕಾರ್ಬನ್ಸ್ ಇದೆ. ಸೊ ಇಲ್ಲಿ 4 ಕಾರ್ಬನ್ಸ್ ಇದೆ. ಇವು ಎರಡೂ ಫಾರ್ಮುಲಾ ಸೇಮೇ, ಬಟ್ ಸ್ಟ್ರಕ್ಚರ್ ಡಿಫ್ರೆಂಟ್ ಆಗಿ ಇದೆ ಅಲ್ವಾ. ಸೊ ಇದನ್ನೇ ನಾವು ಐಡೆಂಟಿಕಲ್ ಸ್ಟ್ರಕ್ಚರ್, ಐಡೆಂಟಿಕಲ್ ಫಾರ್ಮುಲಾ, ನಾಟ್ ಸ್ಟ್ರಕ್ಚರ್, ಫಾರ್ಮುಲಾ ಬಟ್ different structure, different structure. ಇದನ್ನೇ ನಾವು ಸ್ಟ್ರಕ್ಚರಲ್ ಐಸೋಮರಿಸಮ್ ಅಂತ ಹೇಳ್ತೀವಿ. ಇದನ್ನೇ ನಾವು is known as structural isomerism. Isomerism. Okay, so
ನಾವು ಈ ಫಾರ್ ಎಕ್ಸಾಂಪಲ್ ನಾವು ಬ್ಯೂಟೇನ್ಗೆ ನೋಡೋಣ. ಓಕೆ, ಇದು ಏನು ಸ್ಟ್ರಕ್ಚರಲ್ ಐಸೋಮರಿಸಮ್ ಎಕ್ಸಾಂಪಲ್ ಈಸ್ ಬ್ಯೂಟೇನ್. ಬ್ಯೂಟೇನ್ ಯಾವ ರೀತಿ ಇಲ್ಲಿ ಸ್ಟ್ರಕ್ಚರ್ ಸೇಮ್ ಇರುತ್ತಾ, ಇಲ್ಲಾಂದ್ರೆ ಫಾರ್ಮುಲಾ ಡಿಫ್ರೆಂಟ್ ಆಗಿರುತ್ತಾ ಬ್ಯೂಟೇನ್ಗೆ? ಓಕೆ, ಸ್ಟ್ರಕ್ಚರ್ ಆಫ್ ಬ್ಯೂಟೇನ್ ಈಸ್ ಸಿ. ಎಷ್ಟಿದೆ ಬ್ಯೂಟೇನ್ ಅಂದ್ರೆ ನಮಗೆ 4 ಅಲ್ವಾ ಕಾರ್ಬನ್ ಆಟಮ್ಸ್, 4 and hydrogen atoms are 10, right? C4H10 ಅಲ್ವಾ. ಸೊ ಇದಕ್ಕೆ ನಾವು ಯಾವ ರೀತಿ ಸ್ಟ್ರೈಟ್ ಚೈನ್, ಫಸ್ಟ್ ಸ್ಟ್ರೈಟ್ ಚೈನ್ ನೋಡೋಣ. ಸ್ಟ್ರೈಟ್ ಚೈನ್ ಫಾರ್ C4H10. ಓಕೆ, ಬ್ಯೂಟೇನ್ಗೆ 1 2 3 4 ಅಲ್ವಾ. ಹೈಡ್ರೋಜನ್ ಆಟಮ್ಸ್ ಈ ರೀತಿ. ಕಾರ್ಬನ್ ಆಟಮ್ಗೆ 4 ವ್ಯಾಲೆನ್ಸಿ ಇರುತ್ತೆ ಅಲ್ವಾ, 4 ವ್ಯಾಲೆನ್ಸೀಸ್ ಇರುತ್ತೆ ಅಲ್ವಾ. ಸೊ ಒಂದು ಕಾರ್ಬನ್ ಆಟಮ್ಗೆ 4 ಬಾಂಡ್ಸ್ ಇರುತ್ತೆ. ಓಕೆ, 4 ಬಾಂಡ್ಸ್. ಓಕೆ, ಇಟ್ ಈಸ್ ಸಿಂಗಲ್ ಆರ್ ಡಬಲ್ ಆರ್ ತ್ರಿಬಲ್, ಯಾವುದಾದ್ರೂ ಆಗಲಿ 4 ಬಾಂಡ್ಸ್ನ ಮಾತ್ರನೇ ಇದು ಅಕ್ಸೆಪ್ಟ್ ಮಾಡೋಕ್ಕೆ ಸಾಧ್ಯ. ಸೊ ನೀವು ಎಲ್ಲ ಯಾವ ರೀತಿ ಆದರೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಸಿಗೆ ಯಾವಾಗಲೂ 4 ಬಾಂಡ್ಸ್ ಮಾತ್ರನೇ ಇರುತ್ತೆ, ಅದಕ್ಕಿಂತ ಮೇಲೆ ಇರಲ್ಲ. ಓಕೆ, ಇದು ಸ್ಟ್ರೈಟ್ ಚೈನ್ ಆಫ್ ಏನು ಬ್ಯೂಟೇನ್. ಓಕೆ, ಆ್ಯಂಡ್ ಬ್ರಾಂಚೆಡ್ ಚೈನ್ ಯಾವ ರೀತಿ? ಬ್ರಾಂಚೆಡ್ ಚೈನ್ ಆಫ್ ದಿಸ್ ಒನ್. ಓಕೆ, ಬ್ಯೂಟೇನ್ ಅಂದರೆ ಸಿ ಈ ರೀತಿ ಅಲ್ವಾ. ಇದು ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ ಆ ರೀತಿ. ಈಗ ನಾವು ಇಲ್ಲಿ ಹೈಡ್ರೋಜನ್ ಆಟಮ್ಸ್ನ ಫಿಲ್ ಮಾಡೋಣ. ಓಕೆ, ಫಿಲ್ ಮಾಡ್ತಾ ಹೋಗೋಣ. ಇದು ಆಲ್ರೆಡಿ ಎಷ್ಟಿದೆ ಇಲ್ಲಿ? ಆಲ್ರೆಡಿ 3 ಬಾಂಡ್ಸ್ ಇದೆ. ಸೊ 1 ಬಾಂಡ್ ಬೇಕಿನ್ನ ಒಂದು. ಸೊ ಹೈಡ್ರೋಜನ್ ಈಗ 4 ಬಾಂಡ್ಸ್ ಆಯ್ತು ಅಲ್ವಾ. ಸೊ ಈ ರೀತಿ. ಓಕೆ, ಇದು ಬ್ರಾಂಚೆಡ್ ಚೈನ್, ಇಟ್ ಈಸ್ ಸ್ಟ್ರೈಟ್ ಚೈನ್. ಇದೊಂದು ಸ್ಟ್ರೈಟ್ ಚೈನ್, ಇದು ಬ್ರಾಂಚೆಡ್ ಚೈನ್. ಓಕೆನಾ. ಆ್ಯಂಡ್ ನೆಕ್ಸ್ಟ್ ನಾವು ಹೆಟಿರೋ ಆಟಮ್ಸ್ ಅಂದರೆ ಏನು ಆ್ಯಂಡ್ ಫಂಕ್ಷನ್ ಗ್ರೂಪ್ಸ್ ಅಂದರೆ ಏನು ಅಂತ ನೋಡೋಣ. ಓಕೆ, ಹೆಟಿರೋ ಆಟಮ್ಸ್ ಏನು? ಹೆಟಿರೋ ಆಟಮ್ಸ್ ಅಂದರೆ ಏನು? ಹೆಟಿರೋ ಆಟಮ್ ಅಂದರೆ ಏನು ಅಂತ ಹೇಳಿದ್ರೆ, ಇದು ಈಗ ನಾವು ಕಾರ್ಬನ್ ಆಲ್ರೆಡಿ ನಾವು ಸ್ಟ್ರೈಟ್ ಚೈನು ಮತ್ತು ಬ್ರಾಂಚೆಡ್ ಚೈನು ನೋಡಿದ್ವಿ ಅಲ್ವಾ. ಕಾರ್ಬನ್ಸು ಹೈಡ್ರೋಜನ್ ಆಟಮ್ಸ್ ಜೊತೆನೇ ಬ್ರಾಂಚ್ ಆಗಿದೆ ಅಲ್ವಾ, ಹೈಡ್ರೋಜನ್ ಆಟಮ್ಸ್ ಇಂದಾನೇ ಕಂಟೈನ್ ಆಗಿದೆ ಅಲ್ವಾ. ಅದೇ ಹೈಡ್ರೋಜನ್ ಆಟಮ್ಸ್ ಒಂದು ಅಥವಾ ಜಾಸ್ತಿ, ಓಕೆ, ಒಂದು ಅಥವಾ ಸಿಂಗಲ್ ಆರ್ ಜಾಸ್ತಿ ಇರ್ಬೋದು, ಎಷ್ಟಾದರೂ ಆಗಲಿ ಹೈಡ್ರೋಜನ್ ಆಟಮ್ಸ್ನ ಬೇರೆ ಗ್ರೂಪಿಂದ ರೀಪ್ಲೇಸ್ ಮಾಡೋದನ್ನೇ ನಾವು ಹೆಟಿರೋ ಆಟಮ್ಸ್ ಅಂತ ಹೇಳ್ತೀವಿ. ಮೀನ್ಸ್ ಇನ್ ಹೆಟಿರೋ ಆಟಮ್ ಚೈನ್, ಈ ಚೈನಲ್ಲಿ 1 or more hydrogen atom can be replaced by other atom. ಯಾವ ರೀತಿ ರೀಪ್ಲೇಸ್ ಮಾಡುತ್ತೆ? ಅಕಾರ್ಡಿಂಗ್ ಟು ದೇರ್ ವ್ಯಾಲೆನ್ಸಿ ಪ್ರಕಾರ. ಓಕೆ, ದೇರ್
valency, according to their valency. Okay. ಸೊ ಅಕಾರ್ಡಿಂಗ್ ಟು ಅವುಗಳ ವೇಲೆನ್ಸಿ ಪ್ರಕಾರ ಇಲ್ಲಿ ಹೈಡ್ರೋಜನ್ ಆಟಮ್ಸ್ ರೀಪ್ಲೇಸ್ ಆಗುತ್ತೆ. ಮತ್ತೆ ಆ ಎಲಿಮೆಂಟ್, ಓಕೆ, ಯಾವ ಎಲಿಮೆಂಟ್ ಬರುತ್ತೆ ಅಲ್ವಾ, ಯಾವ ಎಲಿಮೆಂಟು ಹೈಡ್ರೋಜನ್ ಆಟಮ್ಸ್ ರೀಪ್ಲೇಸ್ ಮಾಡುತ್ತೋ ಅದನ್ನೇ ನಾವು ಹೆಟಿರೋ ಆಟಮ್ ಅಂತ ಹೇಳ್ತೀವಿ. ಓಕೆ, ಈಗ ನಾವು ಹೈಡ್ರೋಜನ್ ಅಲ್ಲಿ ಕಾರ್ಬನ್ಗೆ 1 2 3 4 ಅಂತ ಇಲ್ಲೆಲ್ಲ ಹೈಡ್ರೋಜನ್ ಆಟಮ್ಸ್, ರೈಟ್? ಈ ರೀತಿ ಹೈಡ್ರೋಜನ್ ಆಟಮ್ಸ್ ಇದೆ ಅಲ್ವಾ? ಈ ಹೈಡ್ರೋಜನ್ ಆಟಮ್ಸ್ ನ ರೀಪ್ಲೇಸ್ ಮಾಡಬೇಕು. ಸೊ COH ಅಂತ ಈ ರೀತಿ ಬರಿತೀವಿ ನಾವು. ಓಕೆ, H ಈ ರೀತಿ ಬರಿತೀವಿ. ಓಕೆ, ಇದನ್ನೇ ನಾವು ಇಲ್ಲಿ H ಬಂದ್ಬಿಟ್ಟು OH ಜೊತೆ ರೀಪ್ಲೇಸ್ ಆಗ್ತಾ ಇದೆ ಅಲ್ವಾ? ಸೊ ಇದನ್ನೇ ನಾವು ರೀಪ್ಲೇಸಿಂಗ್ ಅಂತ ಹೇಳ್ತೀವಿ. ಬೇರೆ ಎಲಿಮೆಂಟ್ ಬಂದಿದೆ ಇಲ್ಲಿ ಅಂತ. ಓಕೆ, O ಇಂದ ಇಲ್ಲಿ ರೀಪ್ಲೇಸ್ ಆಗ್ತಾ ಇದೆ ಅಲ್ವಾ? ಸೊ ಈ ರೀತಿ ರೀಪ್ಲೇಸ್ OH ಇಂದ ರೀಪ್ಲೇಸ್ ಆಗ್ತಾ ಇದೆ ಅಲ್ವಾ? ಸೊ ಅದರಿಂದನೇ ಇದನ್ನೇ ನಾವು ಏನು ಹೇಳ್ತೀವಿ, ಈ ರೀಪ್ಲೇಸ್ ಮಾಡಿರೋ ಒಂದು ಎಕ್ಸ್ಟ್ರಾ ಬರುತ್ತೆ ಅಲ್ವಾ ನಮಗೆ ಎಲಿಮೆಂಟು, ಆ ಎಲಿಮೆಂಟ್ನೇ ನಾವು ಹೆಟಿರೋ ಆಟಮ್ಸ್ ಅಂತ ಹೇಳ್ತೀವಿ. ಓಕೆ, ರೀಪ್ಲೇಸ್ ಮಾಡಿರೋದನ್ನ ನಾವು ಹೆಟಿರೋ ಆಟಮ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಫಂಕ್ಷನಲ್ ಗ್ರೂಪ್ ಅಂದ್ರೆ ಏನು? ಫಂಕ್ಷನಲ್ ಗ್ರೂಪ್ ಏನು? ಫಂಕ್ಷನಲ್ ಗ್ರೂಪ್ ಅಂದ್ರೆ ಇಟ್ ಮೀನ್ಸ್ ದೀಸ್ ಹೆಟಿರೋ ಆಟಮ್ಸ್ ಇರುತ್ತಲ್ವಾ, ಈ ಹೆಟಿರೋ ಆಟಮ್ಸ್ ಅಂದ್ರೆ ಬೇರೆ ಎಲಿಮೆಂಟ್. ಓಕೆ, ಯಾವುದು ಹೈಡ್ರೋಜನ್ ಆಟಮ್ಸ್ ನ ರೀಪ್ಲೇಸ್ ಮಾಡಿರುತ್ತೋ ಆರ್ ಎ ಗ್ರೂಪ್. ಓಕೆ, ಆಟಮ್ ಹೆಟಿರೋ, ದಿಸ್ ಹೆಟಿರೋ ಆಟಮ್ and the group, ಯಾವುದಾದ್ರೂ ಗ್ರೂಪ್. ಓಕೆ, ಯಾವುದಾದ್ರೂ ಒಂದು ಗ್ರೂಪ್ ಎಲಿಮೆಂಟ್ ಆಗಿರ್ಬೇಕು ಅಂತಿಲ್ಲ, ಗ್ರೂಪ್ ಆದ್ರೂ ಸಹ, ಒಂದು ಗ್ರೂಪ್ ಆದ್ರೂ ಅದು ರೀಪ್ಲೇಸ್ ಮಾಡುತ್ತೆ ಅಲ್ವಾ ಅದು. ಓಕೆ, ದಟ್ containing them impart chemical properties. Okay, impart properties to the compounds. ಇದು ಇಂಪಾರ್ಟ್ ಮಾಡುತ್ತೆ ಕೆಮಿಕಲ್ ಪ್ರಾಪರ್ಟೀಸ್ನ ಟು ದ ಯಾವ ಕಾಂಪೌಂಡ್ ಇರುತ್ತೋ ಆ ಕಾಂಪೌಂಡ್ಗೆ. ಸೊ ಅದಕ್ಕೆ ನಾವು ಹೆನ್ಸ್ ಅದನ್ನೇ ನಾವು ಫಂಕ್ಷನಲ್ ಗ್ರೂಪ್ ಅಂತ ಹೇಳ್ತೀವಿ. ಓಕೆ, ಹೆಟಿರೋ ಆಟಮ್ ಆ್ಯಂಡ್ ಯಾವುದಾದ್ರೂ ಗ್ರೂಪ್ ಇರುತ್ತಲ್ವಾ ಅದು ಅದರ ಕೆಮಿಕಲ್ ಪ್ರಾಪರ್ಟೀಸ್ನ ಒಂದು ಕಾಂಪೌಂಡ್ಗೆ ಅದು ಇಂಪೋರ್ಟ್ ಮಾಡುತ್ತೆ ಅಲ್ವಾ? ಇಂಪಾರ್ಟ್ ಮಾಡೋದಿನ ಅದನ್ನೇ ನಾವು ಫಂಕ್ಷನಲ್ ಗ್ರೂಪ್ ಅಂತ ಹೇಳ್ತೀವಿ. ಓಕೆ, ಸೊ ಯಾವ ರೀತಿ ಇದು ಇಂಪಾರ್ಟ್ ಮಾಡುತ್ತೆ ಅಂತ ನೋಡೋಣ. ಓಕೆ, ಇಲ್ಲಿ ಹೆಟಿರೋ ಆಟಮ್ ನೋಡೋಣ. ಹೆಟಿರೋ ಆಟಮ್ ಇಲ್ಲಿ Cl or Br and ಇಲ್ಲಿ ಫಂಕ್ಷನಲ್ ಗ್ರೂಪ್ ನೋಡೋಣ. ಫಂಕ್ಷನಲ್ ಗ್ರೂಪ್. ಓಕೆ, and ಇಲ್ಲಿ ಫಾರ್ಮುಲಾ. ಸೊ Cl ಮತ್ತೆ Br ಇದೊಂದು ಹೆಟಿರೋ ಆಟಮ್. ಓಕೆ, ಯಾವುದು ರೀಪ್ಲೇಸ್ ಮಾಡ್ತಿರೋದು. ಓಕೆ, ಸೊ ಯಾವುದನ್ನ ರೀಪ್ಲೇಸ್ ಮಾಡ್ತಿದೆ ಅಂದ್ರೆ ಹ್ಯಾಲೋ ಮೀನ್ಸ್ ಇದು ನಾವೇನಂದ್ರೆ ಕ್ಲೋರೋ ಆರ್ ಬ್ರೋಮೋ ಅಂತ ಹೇಳ್ತೀವಿ. ಕ್ಲೋರೋ ಆರ್ ಬ್ರೋಮೋ ಅಂತ ಹೇಳ್ತೀವಿ. ಓಕೆ, ಕ್ಲೋರೋ ಅಥವಾ ಬ್ರೋಮೋ. ಓಕೆ, ಸೊ ಇಲ್ಲಿ ನಾವು Cl ಅಂತ ಮೆನ್ಷನ್ ಮಾಡ್ತೀವಿ, Cl2 ಅಂತ, ಆರ್ Br ಅಂತ ಈ ರೀತಿ. ಓಕೆ, ಈ ರೀತಿ ನಾವು ಮೆನ್ಷನ್ ಮಾಡ್ತೀವಿ. ಓಕೆನಾ? ಎಕ್ಸಾಂಪಲ್ ಇದಕ್ಕೆ ನಾವು ಮೀಥೇನ್ ಅಂತ ಹೇಳೋಣ. ಓಕೆ, ಮೀಥೇನ್ ತಗೊಳ್ಳೋಣ. ಎಷ್ಟು CH4 ಮೀಥೇನ್. ಓಕೆನಾ? CH4 ತಗೊಂಡಾಗ ನಾವು ಈ ಹೈಡ್ರೋಜನ್ ಆಟಮ್ಸ್ನ Cl ಅಥವಾ Br ಇಂದ ರೀಪ್ಲೇಸ್ ಮಾಡೋದನ್ನ. ಓಕೆನಾ?
ಈ ಹೈಡ್ರೋಜನ್ ಐಟಮ್ಸ್ನ ನಾವು Cl ಮತ್ತು Br ನಿಂದ ಏನು ನಾವು ರೀಪ್ಲೇಸ್ ಮಾಡ್ತಿರೋದು. ಓಕೆ, ಆ್ಯಂಡ್ ಆಕ್ಸಿಜನ್ ತಗೊಂಡ್ರೆ ಹೆಟಿರೋ ಆಟಮ್ ಆಗಿ ಆಕ್ಸಿಜನ್ನ ನಾವು ತಗೊಂಡ್ರೆ ಆಲ್ಕೋಹಾಲ್, ಓಕೆ, ಆಲ್ಕೋಹಾಲ್ ಅದನ್ನ OH ಅಂತ ರೀಪ್ಲೇಸ್ ಮಾಡ್ತೀವಿ. ಆಲ್ಕೋಹಾಲ್ ಗ್ರೂಪ್ ಇದ್ರೆ ಅದನ್ನ ನಾವು OH ಅಂತ ರೀಪ್ಲೇಸ್ ಮಾಡ್ತೀವಿ. ಓಕೆ, ಆ್ಯಂಡ್ ಆಲ್ಡಿಹೈಡ್ ಗ್ರೂಪ್ ಇದ್ರೆ ಅದನ್ನ ನಾವು CH, ಇಲ್ಲಿ ಡಬಲ್ ಬಾಂಡ್. ಓಕೆ, ಈ ರೀತಿ ಒಂದು ಹೈಡ್ರೋಜನ್ ಆಟಮ್ ಇರುತ್ತೆ, ಒಂದು ಆಕ್ಸಿಜನ್ ಆಟಮ್ ಇರುತ್ತೆ ಕಾರ್ಬನ್ಗೆ, ಅದನ್ನೇ ನಾವು ಆಲ್ಡಿಹೈಡ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ಕೀಟೋನ್ ಗ್ರೂಪ್ ನಾವು ರೀಪ್ಲೇಸ್ ಮಾಡ್ತಾ ಇದ್ರೆ ಕೀಟೋನ್ ಗ್ರೂಪ್ ನಾವು C ಡಬಲ್ ಬಾಂಡ್ O, ಈ ರೀತಿ ನಾವು ಡಬಲ್ ಬಾಂಡ್ O ಇರೋದನ್ನ ನಾವು Cಗೆ ಅಟ್ಯಾಚ್ ಮಾಡ್ತೀವಿ. ಓಕೆ, ಅಲ್ಲಿ ಹೈಡ್ರೋಜನ್ ಆಟಮ್ಸ್ ನಾವು ರೀಪ್ಲೇಸ್ ಮಾಡ್ತಿದ್ದೀವಿ. ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ ಇದ್ರೆ ನಾವು ಇದನ್ನ C ಡಬಲ್ ಬಾಂಡ್ OH, ಈ ರೀತಿ ನಾವು ಅದನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಆ್ಯಂಡ್ ಇದೇ ರೀತಿನೇ ನಾವು ಎಲ್ಲ ಫಾರ್ಮುಲಾಸ್ಗೂ ಸಹ ನಾವು ಅಪ್ಲೈ ಮಾಡ್ಬೋದು ಇದನ್ನ. ಓಕೆ, ಈಗ ನಾವು ಎಲ್ಲಾದರೂ ಒಂದು ಫಾರ್ಮುಲಾದಲ್ಲಿ ಓಕೆ ಒಂದು ಈಥೇನ್, ಬ್ಯೂಟೇನ್, ಮೀಥೇನ್ ಇದೆ ಅಲ್ವಾ. ಸೊ ಈ ರೀತಿ ಆ ಕಾಂಪೌಂಡ್ಸ್ನ ನಾವು ಆ ಎಲಿಮೆಂಟ್ಸ್ನ ತಗೊಂಡು ಆ ಗ್ರೂಪ್ನ ತಗೊಂಡು ಈ ಗ್ರೂಪ್ ಜೊತೆ ನಾವು ಅದನ್ನು ಅಟ್ಯಾಚ್ ಮಾಡಿದ್ರೆ ಓಕೆ ನಮಗೆ ಏನು ಪ್ರಾಡಕ್ಟ್ ಬಂದ್ಬಿಟ್ಟು ನಮಗೆ ಕಾರ್ಬಾಕ್ಸಿಲಿಕ್ ಆಸಿಡ್, ಏನು ಕೀಟೋನ್, ಈ ಫಾರ್ಮುಲಾ ಮತ್ತು ಆಲ್ಡಿಹೈಡ್ಸ್ ಅಂದರೆ ಈ ಫಾರ್ಮುಲಾ ಇಂದ ರೆಪ್ರೆಸೆಂಟ್ ಮಾಡಿ ನಮಗೆ ಇವು ಪ್ರಾಡಕ್ಟ್ಸ್ ಆಗಿ ಸಿಗುತ್ತೆ. ಓಕೆ, ಆ್ಯಂಡ್ ಹೋಮೋಜೀನಿಯಸ್ ಸೀರೀಸ್ ಅಂದರೆ ಏನು ಅಂತ ನೋಡೋಣ ನೆಕ್ಸ್ಟ್. ಓಕೆ, ಹೋಮೋಜೀನಿಯಸ್ ಸೀರೀಸ್ ಹೆಟಿರೋ ಆಟಮ್ಸ್ ಅಂದರೆ ಏನು ಅಂತ ಗೊತ್ತು. ಓಕೆ, ಆ್ಯಂಡ್ ಫಂಕ್ಷನಲ್ ಗ್ರೂಪ್ಸ್ ಅಂದರೆ ಏನು ಅಂತ ಗೊತ್ತು. ಈಗ ಹೋಮೋಲೋಗಸ್ ಸೀರೀಸ್ ಅಂದರೆ ಏನು ಅಂತ ನೋಡೋಣ. ಓಕೆ, ನಾನು ಇದಕ್ಕೆ ಎಕ್ಸಾಂಪಲ್ ಸಹ ನಾನು ನಿಮಗೆ ಹೇಳ್ತೀನಿ. ಓಕೆ, homologous series. ಓಕೆ, ವಾಟ್ ಈಸ್ ಹೋಮೋಲೋಗಸ್ ಸೀರೀಸ್? ಇಲ್ಲಿ ಏನು ಪಾಯಿಂಟ್ಸ್ ನಾವು ಇಲ್ಲಿ ಹೈಲೈಟ್ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಇಟ್ ಈಸ್ ದ ಸೀರೀಸ್ ಆಫ್ ಕಾಂಪೌಂಡ್ಸ್. ಇದು ಒಂದು ಸೀರೀಸ್ ಆಫ್ ಕಾಂಪೌಂಡ್. ಓಕೆ, ಇದರಲ್ಲಿ ಸೇಮ್ ಫಂಕ್ಷನಲ್ ಗ್ರೂಪ್ ಸಬ್ಸ್ಟಿಟ್ಯೂಟ್ ಆಗುತ್ತೆ ಫಾರ್ ಹೈಡ್ರೋಜನ್ ಇನ್ ಎ ಕಾರ್ಬನ್ ಚೈನ್. ಓಕೆ, ಇದರಲ್ಲಿ ಏನಾಗುತ್ತೆ ಅಂದರೆ ಸೇಮ್ ಫಂಕ್ಷನಲ್ ಗ್ರೂಪ್, ಸೇಮ್ ಫಸ್ಟ್ ಪಾಯಿಂಟ್, ಸೇಮ್ ಫಂಕ್ಷನಲ್ ಗ್ರೂಪ್. ಓಕೆ, ಫಂಕ್ಷನಲ್ ಗ್ರೂಪು ಸಬ್ಸ್ಟಿಟ್ಯೂಟ್ ಆಗುತ್ತೆ. ಓಕೆ, ಸಬ್ಸ್ಟಿಟ್ಯೂಟ್ ಫಾರ್ ಹೈಡ್ರೋಜನ್ ಆಫ್ ಎ ಕಾರ್ಬನ್. ಹೈಡ್ರೋಜನ್ ಇರುತ್ತೆ ಅಲ್ವಾ, ಆ ಹೈಡ್ರೋಜನ್ ಕಾರ್ಬನ್ ಅಲ್ಲಿ ಹೈಡ್ರೋಜನ್ ಇರುತ್ತೆ ಅಲ್ವಾ, ಸೊ ಆ ಕಾರ್ಬನ್ ಇರೋ ಹೈಡ್ರೋಜನ್ಗೆ ಓಕೆ ಫಾರ್ ಹೈಡ್ರೋಜನ್ ಇನ್ ಕಾರ್ಬನ್ ಚೈನ್, carbon chain. Okay, and second one for instant. Okay, instant agi okay alcohols irutte alva. Okay, ಈ ಆಲ್ಕೋಹಾಲ್ಸ್ ನ ಮೀಥೇನ್ಗೆ, ಈಥೇನ್ಗೆ, ಪ್ರೋಪೇನ್ಗೆ, ಬ್ಯೂಟೇನ್ಗೆ ಈ ರೀತಿ ನಾವು ಏನು ಅವುಗಳನ್ನ ಅಟ್ಯಾಚ್ ಮಾಡ್ತಾ ಹೋದ್ರೆ, ರೀಪ್ಲೇಸ್ ಮಾಡ್ತಾ ಹೋದ್ರೆ ನಮಗೆ ಯಾವ ರೀತಿ ಕಾಂಪೌಂಡ್ ಸಿಗುತ್ತೆ, ಯಾವ ರೀತಿ ಫಾರ್ಮುಲಾ ನಾವು ಬರೀಬೋದು ಅಂದರೆ CH3OH. ಇಲ್ಲಿ ಯಾವ ಏನಾಗ್ತಾ ಇದೆ, ಇದು ಮೀಥೇನ್ ಅಲ್ವಾ,
ಸೊ ಇದನ್ನು ನಾವು ಮೆಥನಾಲ್ ಅಂತ ಹೇಳ್ತೀವಿ. ಮುಂದೆ ಹೇಳ್ತೀನಿ ಯಾವ ರೀತಿ ನಾವು ಮೆಥನಾಲ್ ಅಂತ ಹೇಳ್ತೀವಿ ಅಂತ ಹೇಳಿ. ಓಕೆ, ಸೊ ಇದು ಫಾರ್ಮುಲಾ ಆ್ಯಕ್ಚುಲಿ ಮೀಥೇನ್ಗೆ ಫಾರ್ಮುಲಾ ಈಸ್ CH4 ಅಲ್ವಾ. ಓಕೆ, ಸೊ ಬಟ್ ಇಲ್ಲಿ ನಾವು ಏನು ರೀಪ್ಲೇಸ್ ಮಾಡ್ತಿದ್ದೀವಿ, ಒಂದು ಹೈಡ್ರೋಜನ್ ಆಟಮ್ನ OH ಜೊತೆ ರೀಪ್ಲೇಸ್ ಮಾಡ್ತಿದ್ದೀವಿ ಅಲ್ವಾ. ಸೊ ನಮಗೆ ಯಾವ ರೀತಿ ಸಿಗುತ್ತೆ ಆಗ HOH ಈ ರೀತಿ ಅಲ್ವಾ ನಮಗೆ ಸಿಗ್ತಾ ಇದೆ. ಸೊ ಮೀಥೇನು ಒಂದು ಆಲ್ಕೋಹಾಲ್ ಗ್ರೂಪ್ ಜೊತೆ ಲಿಂಕ್ ಆಗ್ತಾ ಇಲ್ಲಿ ನಮಗೆ ಮೆಥನಾಲ್ ಅನ್ನೋ ಪ್ರಾಡಕ್ಟ್ ಕೊಡ್ತಾ ಇದೆ ಅಲ್ವಾ. ಸೊ ಅದೇ ರೀತಿ ಮೀಥೇನ್ ಆಯಿತು, ಮೀಥೇನ್ಗೆ ಅಟ್ಯಾಚ್ ಮಾಡಿದ್ರೆ ಈ ರೀತಿ ಪ್ರಾಡಕ್ಟ್ ಸಿಗುತ್ತೆ. ಆ್ಯಂಡ್ C2H5OH C3H7OH C4H9OH ಈ ರೀತಿ ನಮಗೆ ಪ್ರಾಡಕ್ಟ್ ಸಿಗ್ತಾ ಹೋಗುತ್ತೆ. ಓಕೆ, ಸೊ ದ ಸಕ್ಸೆಸಿವ್ ಮೆಂಬರ್ಸ್ ಡಿಫ್ರೆಂಟ್ ಸಕ್ಸೆಸಿವ್ ಮೆಂಬರ್ಸ್ ಇರುತ್ತೆ ಅಲ್ವಾ. ಸೊ ಅವು ಯಾವ ರೀತಿ ಡಿಫರ್ ಆಗ್ತಾ ಹೋಗುತ್ತೆ ಅಂದರೆ CH2 ಆಗಿ ಡಿಫರ್ ಆಗ್ತಾ ಹೋಗುತ್ತೆ. ಈ ರೀತಿ ಯೂನಿಟ್ಸ್ ಆಗಿ ಡಿಫರೆಂಟ್ ಆಗಿ ನಮಗೆ ಡಿಫರ್ ಆಗ್ತಾ ಹೋಗುತ್ತೆ. ಓಕೆನಾ. ಆ್ಯಂಡ್ 14 ಯೂನಿಟ್ಸ್ ಮಾಸ್ ಆಗಿ ಬರುತ್ತೆ. ಓಕೆ, 14 ಮಾಸ್ ಇಲ್ಲಿ ಇರುತ್ತೆ. ಓಕೆ, 14 ಯೂನಿಟ್ಸ್ ಅಷ್ಟು ಮಾಸ್ ನಮಗೆ ಇಲ್ಲಿ ಕೊಡುತ್ತೆ. ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆರ್ ಇಂಪೋರ್ಟೆಡ್ ಬೈ ದ ಫಂಕ್ಷನಲ್ ಗ್ರೂಪ್. ಇಲ್ಲಿ ಏನು ಕೆಮಿಕಲ್ ಪ್ರಾಪರ್ಟಿ ಅನ್ನೋದು ಫಂಕ್ಷನಲ್ ಗ್ರೂಪ್ಸ್ ಇಂಪೋರ್ಟ್ ಮಾಡ್ತಾ ಹೋಗುತ್ತೆ. ಓಕೆ, ಇಲ್ಲಿ ಕೆಮಿಕಲ್ ಪ್ರಾಪರ್ಟೀಸ್ ಅನ್ನೋದು ಫಂಕ್ಷನಲ್ ಗ್ರೂಪ್ಸ್ ಇಂಪೋರ್ಟ್ ಮಾಡ್ತಾ ಹೋಗುತ್ತೆ. ಓಕೆನಾ. ಆ್ಯಂಡ್ ಯಾವ ರೀತಿ ಇದು ಇಂಪಾರ್ಟೆಂಟ್ ಆಗಿ ಬರುತ್ತೆ ನಮಗೆ ಇಂಪೋರ್ಟ್ ಮಾಡ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಓಕೆ, ಈ ಎಲ್ಲ ಮೆಂಬರ್ಸ್ ಇರುತ್ತೆ ಅಲ್ವಾ, ಸಿಮಿಲರ್ ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ. ಓಕೆ, ಈ ಎಲ್ಲದಕ್ಕೂ ಸಿಮಿಲರ್ ಕೆಮಿಕಲ್ ಪ್ರಾಪರ್ಟೀಸ್ ಸಿಮಿಲರ್ ಆಗಿ ಇರುತ್ತೆ. ಓಕೆ, ಸಿಮಿಲರ್ ಆಗಿ ಇರುತ್ತೆ. ಬಟ್ ಮೆಂಬರ್ಸ್ ಹ್ಯಾವ್ ಡಿಫ್ರೆಂಟ್ ಫಿಸಿಕಲ್ ಪ್ರಾಪರ್ಟೀಸ್. ಮೆಂಬರ್ಸ್ಗೆ ಇಲ್ಲಿ ಒಂದು ಮೆಂಬರ್ ಇದ್ರೆ ಅದಕ್ಕೆ ಡಿಫ್ರೆಂಟ್ ಫಿಸಿಕಲ್ ಪ್ರಾಪರ್ಟಿ ಇರುತ್ತೆ. ಓಕೆ, ಫಿಸಿಕಲ್ ಪ್ರಾಪರ್ಟಿ ಡಿಫ್ರೆಂಟ್ ಆಗಿದೆ. ಫಿಸಿಕಲ್ ಪ್ರಾಪರ್ಟಿ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಆ್ಯಂಡ್ ಫಿಸಿಕಲ್ ಪ್ರಾಪರ್ಟಿ ವೇರಿ ಅಮಾಂಗ್ ದ ಮೆಂಬರ್ಸ್ ಆಫ್ ಈ ಹೋಮೋಲೋಗಸ್ ಸೀರೀಸ್ ಅಲ್ಲಿರೋ ಮೆಂಬರ್ಸ್ಗೆ ಈ ಫಿಸಿಕಲ್ ಪ್ರಾಪರ್ಟೀಸ್ ಅನ್ನೋದು ವೇರಿ ಆಗ್ತಾ ಹೋಗುತ್ತೆ. ಓಕೆನಾ, ವೇರಿ ಆಗ್ತಾ ಹೋಗುತ್ತೆ ಇನ್ ದ ಮಾಲಿಕ್ಯುಲರ್ ಮಾಸ್. ಮಾಲಿಕ್ಯುಲರ್ ಮಾಸ್ ಪ್ರಕಾರ ಇಲ್ಲಿ ಏನು ಫಿಸಿಕಲ್ ಪ್ರಾಪರ್ಟಿ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಆ್ಯಂಡ್ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಸಹ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಮೆಲ್ಟಿಂಗ್ ಪಾಯಿಂಟು ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಸಹ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಏನು ಇನ್ಕ್ರೀಸ್ ಆದರೆ ವಿತ್ ಇನ್ಕ್ರೀಸಿಂಗ್ ಮಾಲಿಕ್ಯುಲರ್ ಮಾಸ್ ಇನ್ಕ್ರೀಸ್ ಆದರೆ ಓಕೆ, ಮಾಲಿಕ್ಯುಲರ್ ಮಾಸ್ ಇನ್ಕ್ರೀಸ್ ಆಗ್ತಾ ಹೋದರೆ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಸಹ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ. ಆ್ಯಂಡ್ ನಾಮೆನ್ಕ್ಲೇಚರ್ ಯಾವ ರೀತಿ ಇಲ್ಲಿ ನಾವು ನೇಮಿಂಗ್ ಮಾಡ್ಬೋದು, ಓಕೆ, ಈ ಕಾರ್ಬನ್ ಕಾಂಪೌಂಡ್ಸ್ನ ಅಂತ ನೋಡೋಣ. ಓಕೆ, ಎಕ್ಸಾಂಪಲ್ ಸಹ ನಾನಿಲ್ಲಿ ನಿಮಗೆ ಹೇಳ್ತೀನಿ. ಯಾವ ರೀತಿ ನಾವು ನಾಮನ್ಕ್ಲೇಚರಲ್ಲಿ ಯಾವ ರೀತಿ ನೇಮಿಂಗ್ ಮಾಡ್ಬೋದು ಒಂದು ಕಾಂಪೌಂಡ್ನ ಅಂತ ಹೇಳಿದ್ರೆ ಸ್ಟೆಪ್ ಬೈ ಸ್ಟೆಪ್ ನಾವು
ಇನ್ನು ಇಲ್ಲಿ ನೇಮಿಂಗ್ ಮಾಡ್ಬೋದು, ಐಡೆಂಟಿಫೈ ಮಾಡಬೇಕು ಫಸ್ಟ್ ಯಾವುದು ಗ್ರೂಪ್ ಇದೆ ಅಂತ. ಓಕೆ, ಅದಕ್ಕೆ ನೇಮಿಂಗ್ ಮಾಡ್ತಾ ಹೋಗಬೇಕು ಅಲ್ವಾ. ಯಾವ ರೀತಿ ನಾನು ಟೇಬಲ್ ಬರೀತೀನಿ. ಓಕೆ, ಫಸ್ಟ್ ಐಡೆಂಟಿಫೈ ದ ನಂಬರ್ ಆಫ್ ಕಾರ್ಬನ್ಸ್ನ. ಓಕೆ, ನಾಮನ್ಕ್ಲೇಚರ್. ಯಾವ ರೀತಿ ನೇಮಿಂಗ್ ಮಾಡೋದು ಅಂತ. ಓಕೆ, ಫಸ್ಟ್ ನಾವು ಐಡೆಂಟಿಫೈ ಮಾಡಬೇಕು ಎಷ್ಟು ಕಾರ್ಬನ್ ಆಟಮ್ಸ್ ಇದೆ ಅಂತ ಹೇಳಿ. ಓಕೆ, ಒಂದು ಕಾಂಪೌಂಡ್ ಅಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ ಅಂತ. ಡಿಫೈನ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಕಾರ್ಬನ್ ಆಟಮ್ಸ್ ಎಷ್ಟಿದೆ ಅಂತ ನಾವು ಫಸ್ಟ್ ಐಡೆಂಟಿಫೈ ಮಾಡಬೇಕು. ಓಕೆ, ನೆಕ್ಸ್ಟ್ ಫಂಕ್ಷನಲ್ ಗ್ರೂಪ್ ಈಸ್ ಇಂಡಿಕೇಟೆಡ್ ಐದರ್ ಬೈ ಪ್ರಿಫಿಕ್ಸ್ ಆರ್ ಸಫಿಕ್ಸ್ ಅಂತ ಯೂಸ್ ಮಾಡಿಕೊಂಡು ನಾವು ಪ್ರಿಫಿಕ್ಸಸ್ನ ಮತ್ತು ಸಫಿಕ್ಸಸ್ನ ಯೂಸ್ ಮಾಡಿಕೊಂಡು ಏನು ನಾವು ಫಂಕ್ಷನಲ್ ಗ್ರೂಪ್ನ ನಾವು ಇಲ್ಲಿ ಹೇಳಬೇಕು. ಓಕೆ, ಫಂಕ್ಷನಲ್ ಗ್ರೂಪ್ನ ನಾವು ಇಲ್ಲಿ ಐಡೆಂಟಿಫೈ ಮಾಡಬೇಕು. ಓಕೆ, ನೆಕ್ಸ್ಟ್ ಫಂಕ್ಷನಲ್ ಗ್ರೂಪ್ನ ಏನರ ಬೇಸಿಸ್ ಮೇಲೆ ಅಂದರೆ ಏನು ಪ್ರಿಫಿಕ್ಸ್ನ ಅಥವಾ ಸಫಿಕ್ಸ್ನ ಯೂಸ್ ಮಾಡಿಕೊಂಡು. ಏನು ಈ ಪ್ರಿಫಿಕ್ಸ್ ಅಂದರೆ ಏನು, ಈ ಸಫಿಕ್ಸ್ ಅಂದರೆ ಏನು ಅಂತ ಹೇಳಿದ್ರೆ ಫಂಕ್ಷನಲ್ ಗ್ರೂಪ್. ಓಕೆ, ಇದು ಫಂಕ್ಷನಲ್ ಗ್ರೂಪ್ ಅಂತ ಹೇಳಿ. ಇಲ್ಲಿ ಸಫಿಕ್ಸ್, ಇಲ್ಲಿ ಪ್ರಿಫಿಕ್ಸ್. ಓಕೆ, ಸಫಿಕ್ಸ್ ಮತ್ತೆ ಪ್ರಿಫಿಕ್ಸ್. ಏನು ಫಂಕ್ಷನಲ್ ಗ್ರೂಪು? ಆಲ್ಕೀನ್ ಇದ್ರೆ ನಾವು ಏನಂತ ಇಲ್ಲಿ ಹೇಳಬೇಕು ಅಂದ್ರೆ ENE ಅಂತ ಹೇಳಬೇಕು. ಓಕೆ, ಅಂಡ್ ಆಲ್ಕೇನ್ ಇದ್ರೆ ANE ಅಂತ ಹೇಳ್ತೀವಿ. ಓಕೆ, ಇನ್ನು ಇವೆಲ್ಲ ಸಫಿಕ್ಸ್. ಓಕೆ, ಆಲ್ಕೈನ್ ಇದ್ರೆ YNE ಅಂತ ಹೇಳ್ತೀವಿ ಅಲ್ವಾ. ಅಂಡ್ ಆಲ್ಕೋಹಾಲ್ ಇದ್ರೆ OL ಅಂತ ಹೇಳ್ತೀವಿ, OL. ಅಂಡ್ ಆಲ್ಡಿಹೈಡ್ ಇದ್ರೆ ಅದನ್ನ AL ಅಂತ ಹೇಳ್ತೀವಿ. ಓಕೆ, AL. ಅಂಡ್ ಕೀಟೋನ್ ಇದ್ರೆ ಇಲ್ಲಿ ನಾವು ONE ಅಂತ ಹೇಳ್ತೀವಿ. ಆನ್ ಕೀಟೋನ್ ಅಲ್ವಾ, ಸೊ ಓನ್ ಅಂತ ಹೇಳ್ತೀವಿ. ಕಾರ್ಬಾಕ್ಸಿಲಿಕ್ ಆಸಿಡ್ ಇದ್ರೆ ನಾವು ಇಲ್ಲಿ ಓಯಿಕ್ ಆಸಿಡ್ ಅಂತ ಹೇಳ್ತೀವಿ. ಓಯಿಕ್ ಆಸಿಡ್. ಓಕೆ, ಓಯಿಕ್ ಆಸಿಡ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಕ್ಲೋರಿನ್ ಇದೆ ಅಂತ ಹೇಳಿದ್ರೆ ಇದು ನಾವು ಪ್ರಿಫಿಕ್ಸ್ಗೆ ನಾವು ಇಲ್ಲಿ ಏನು ಹೇಳ್ತೀವಿ. ಪ್ರಿಫಿಕ್ಸ್ ಅಲ್ಲಿ ನಾವು ಇದನ್ನ ಕ್ಲೋರಿನ್ ಇದ್ರೆ ಅಲ್ಲಿ ಕ್ಲೋರೋ ಅಂತ ಹೇಳ್ತೀವಿ. ಇಲ್ಲಿ ಬ್ರೋಮಿನ್ ಅಂತ ಇದ್ರೆ ಇಲ್ಲಿ ಬ್ರೋಮೋ ಅಂತ ಹೇಳ್ತೀವಿ. ಓಕೆ, ಈ ರೀತಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಆಲ್ಕೀನ್ ಇದ್ರೆ ಇಲ್ಲಿ ಸಫಿಕ್ಸ್ ಅಲ್ಲಿ ನಾವು ENE ಅನ್ನೋದನ್ನ ರೀಪ್ಲೇಸ್ ಮಾಡ್ತೀವಿ. ಓಕೆ, ಅಂಡ್ ಆಲ್ಕೇನ್ ಇದ್ರೆ ANE ನ ರೀಪ್ಲೇಸ್ ಮಾಡ್ತೀವಿ. ಆಲ್ಕೈನ್ ಇದ್ರೆ YNE ನ ರೀಪ್ಲೇಸ್ ಮಾಡ್ತೀವಿ. ಆಲ್ಕೋಹಾಲ್ ಇದ್ರೆ OL ಇಂದ ರೀಪ್ಲೇಸ್ ಮಾಡ್ತೀವಿ. ಆಲ್ಡಿಹೈಡ್ಸ್ ಇದ್ರೆ AL ಇಂದ ನಾವು ರೀಪ್ಲೇಸ್ ಮಾಡ್ತೀವಿ. ಕೀಟೋನ್ಸ್ ಇದ್ರೆ ONE ಇಂದ ರೀಪ್ಲೇಸ್ ಮಾಡ್ತೀವಿ. ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ ಇದ್ರೆ ಓಯಿಕ್ ಆಸಿಡ್ ಅಂತ ಹೇಳ್ತೀವಿ. ಓಕೆ, ಅಂಡ್ ಎಕ್ಸಾಂಪಲ್ ನಾವು ಇದನ್ನ ಮೀಥೇನ್ಗೆ ನಾವು ತಗೊಳ್ಳೋಣ. ಓಕೆ, ಮೀಥೇನ್ಗೆ ಈ ಕಾರ್ಬಾಕ್ಸಿಲಿಕ್ ಆಸಿಡ್ನ ನಾವು ಏನು ಜಾಯಿನ್ ಮಾಡೋಣ, ಅಟ್ಯಾಚ್ ಮಾಡಿದಾಗ ನಮಗೆ ಇಲ್ಲಿ ಮೆಥಾಯಿಕ್ ಆಸಿಡ್ ಅಂತ ನಾವು ಇಲ್ಲಿಂದ ಹೇಳ್ಬೋದು. ಓಕೆ, ಅಂಡ್ ಕ್ಲೋರಿನ್ ಏನಾದರೂ ಇದ್ರೆ ನಾವು ಅದನ್ನ ಪ್ರಿಫಿಕ್ಸ್ ಅಲ್ಲಿ ಕ್ಲೋರೋ ಅಂತ ಬರಿತೀವಿ. ಓಕೆ, ಅಂಡ್ ಬ್ರೋಮಿನ್ ನಾವು ಪ್ರಿಫಿಕ್ಸ್ ಅಲ್ಲಿ ಬ್ರೋಮೋ ಅಂತ ಬರಿತೀವಿ. ಓಕೆ, ಈ ಗ್ರೂಪ್ಸ್ ಇದ್ರೆ ನಾವು ಸಫಿಕ್ಸ್ ಅಲ್ಲಿ ಆಡ್ ಮಾಡ್ತೀವಿ. ಅಂಡ್ ಈ ಲಾಸ್ಟ್ 2 ಗ್ರೂಪ್ಸ್ ಇದ್ರೆ ನಾವು ಅದನ್ನ ಸಫಿಕ್ಸ್ ಅಲ್ಲಿ
ಆ್ಯಡ್ ಮಾಡ್ತೀವಿ. ಓಕೆ, ಎಕ್ಸಾಂಪಲ್ಸ್ ಆರ್ ಈ ಆಲೋ. ಓಕೆ, ಇದಿದೆ ಅಲ್ವಾ, ಸೊ ಆಲೋ ಆಲ್ಕೀನ್ಸ್ ಇರುತ್ತೆ ಅಲ್ವಾ, ಸೊ ಅದಕ್ಕೆ ಏನು ಆಲ್ಕೀನ್ ಇರುತ್ತೆ ಅಲ್ವಾ, ಸೊ ಅದಕ್ಕೆ ಓಕೆ ಆಲೋ ಆಲ್ಕೀನ್ಸ್ ಅಲ್ಲಿ ನಾವು 1 2 3 4 Cl ಅಂತ ಇರುತ್ತೆ. ಓಕೆ, ಇದನ್ನ ನಾವು ಯಾವ ರೀತಿ ಬರಿಬೋದು? ಓಕೆ, ಇಲ್ಲಿ ಆಲ್ರೆಡಿ ಎಷ್ಟು ಕಾರ್ಬನ್ ಆಟಮ್ಸ್ ಇದಾವೆ ಅಂತ ಫಸ್ಟ್ ಚೆಕ್ ಮಾಡಬೇಕು. ಸೊ ನಂಬರ್ ಆಫ್ ಆಟಮ್ಸ್ ಎಷ್ಟು? 4. ಸೊ ಇದು ಪ್ರೋಪೇನ್ ಅಲ್ವಾ, ಇದು ಪ್ರೋಪೇನ್ ಸಿಂಗಲ್ ಬಾಂಡ್ ಇರೋದ್ರಿಂದ ಇಟ್ ಈಸ್ ಸ್ಯಾಚುರೇಟೆಡ್. ಓಕೆ, ಸೊ ಇದು ಇಲ್ಲಿ Cl ಅಟ್ಯಾಚ್ ಆಗಿದೆ, ಮೀನ್ಸ್ ಕ್ಲೋರಿನ್ ಅಟ್ಯಾಚ್ ಆಗಿದೆ. ಸೊ ನಾವು ಪ್ರಿಫಿಕ್ಸ್ ಅಲ್ಲಿ ಕ್ಲೋರಿನ್ ಬಗ್ಗೆ ಬರಿಬೇಕು. ಸೊ ಇಲ್ಲಿ ಪ್ರಿಫಿಕ್ಸ್ ಅಲ್ಲಿ ಕ್ಲೋರೋ ಅಂತ ಬರಿಬೇಕು. ಕ್ಲೋರೋ ಇದೇನಿದು 4 ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇರೋದ್ರಿಂದ ನಾವು ಇದನ್ನ ಪ್ರೋಪೇನ್ ಅಂತ ಹೇಳ್ತೀವಿ. ಪ್ರೋಪೇನ್ ಅಂತ ಹೇಳ್ತೀವಿ. ಅಕಸ್ಮಾತ್ ಇಲ್ಲಿ Br ಅಂತ ಇತ್ತು ಅನ್ಕೊಳ್ಳಿ, ಓಕೆ, ಬ್ರೋಮಿನ್ ಗ್ರೂಪ್ ಇದ್ರೆ ಅದನ್ನ ಬ್ರೋಮೋ ಪ್ರೋಪೇನ್ ಅಂತ ಹೇಳ್ತೀವಿ. ಓಕೆನಾ? ಅಂಡ್ ಆಲ್ಕೋಹಾಲ್, ನೆಕ್ಸ್ಟ್ ಒನ್ ಇಸ್ ಆಲ್ಕೋಹಾಲ್. ಈ OL ಅನ್ನೋದನ್ನ ನಾವು ಇಲ್ಲಿ ರೀಪ್ಲೇಸ್ ಮಾಡ್ತೀವಿ. ಓಕೆ, ಆಲ್ಕೋಹಾಲ್ ಹತ್ರ ನಾವೀಗ ಇಲ್ಲಿ ಆಲ್ಕೋಹಾಲ್ಗೆ 4 ಆಟಮ್ಸ್, ಇಲ್ಲಿ ಆಲ್ಕೋಹಾಲ್ನ OH ನ ರೀಪ್ಲೇಸ್ ಮಾಡ್ತಿದ್ರಿ, ರೈಟ್? ಸೊ H ಅಲ್ವಾ, ಇದು ಪ್ರೋಪೇನ್ ಅಲ್ವಾ. ಸೊ ಪ್ರೋಪೇನ್ ಹತ್ರ ಆಲ್ಕೋಹಾಲ್ ಗ್ರೂಪ್ ಲಾಸ್ಟ್ ಅಲ್ಲಿ ನಾವು ಏನು ಆಲ್ಕೋಹಾಲ್ಗೆ ಸಫಿಕ್ಸ್ ಎಲ್ಲ ಆಡ್ ಮಾಡಬೇಕು, OL ಅಂತ. ಸೊ ಇದನ್ನ ನಾವು ಏನಂತ ಹೇಳ್ಬೋದು ಅಂದ್ರೆ ಪ್ರೋಪೆನಾಲ್. ಸೊ ಇದು ಏನು ಆಲ್ರೆಡಿ ನಮಗೆ ಪ್ರೋಪೇನ್ ಅಲ್ವಾ, ಪ್ರೋಪೇನ್. ಓಕೆ, ಸೊ ಇಲ್ಲಿ ಪ್ರೋಪೇನ್ ಇರೋದು ಈ ಇದೆ ಅಲ್ವಾ, ಈ ಅನ್ನೋದು ಲಾಸ್ಟ್ ಅಲ್ಲಿ ನಾವು ಈ ಗ್ರೂಪ್ಸ್ ನ, ಓಕೆ, ಏನು ಆಲ್ಕೋಹಾಲ್ಸ್ ನ, ಆಲ್ಡಿಹೈಡ್ ನ, ಕೀಟೋನ್ಸ್ ನ, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ನ ನಾವು ಇಲ್ಲಿ ರೀಪ್ಲೇಸ್ ಮಾಡ್ತಾ ಹೋಗ್ತೀವಿ. ಸೊ ಈ ಪ್ಲೇಸ್ ಅಲ್ಲಿ OL ಅಂತ ಹಾಕಿದೀವಿ. ಓಕೆ, ಅದೇ ರೀತಿ ಇಲ್ಲಿ ಆಲ್ಡಿಹೈಡ್ ಗ್ರೂಪ್ ಇದೆ ಅಂದ್ರೆ ಇಲ್ಲಿ ಪ್ರೋಪೆನಾಲ್. ಓಕೆ, ಪ್ರೋಪೆನಾಲ್ ಅಂತ ಹೇಳ್ತೀವಿ. ANAL ಅಂತ ಹೇಳ್ತೀವಿ. ಓಕೆ, ಅಂಡ್ ಕೀಟೋನ್ ಇದೆ ಅಂತ ಹೇಳಿದ್ರೆ ONE ಅಂತ ಹೇಳ್ತೀವಿ. ಅಂದ್ರೆ ಈ ರೀತಿ ನಾವು ಏನು ಅದನ್ನ ಹೇಳ್ತೀವಿ. ಓಕೆ, ಸ್ಟ್ರಕ್ಚರ್ಸ್ 3 ಆಟಮ್ಸ್ ಇರುತ್ತೆ, ಕಾರ್ಬನ್ ಆಟಮ್ಸ್. ಈಗ ನಾವು OH ಅಲ್ವಾ, ನಾನು ಆಲ್ರೆಡಿ ನಿಮ್ಗೆ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಹೇಳಿದ್ದೀನಿ. ಸೊ ಇಲ್ಲಿ ನಾವು ಆಲ್ಡಿಹೈಡ್ಗೆ ಡಬಲ್ ಬಾಂಡ್ ಇಲ್ಲಿ ನಾವು ರೀಪ್ಲೇಸ್ ಮಾಡ್ತಿದ್ದೀವಿ OH ಇಂದ. ಸೊ ಅದಕ್ಕೆ ನಾವು ಇಲ್ಲಿ OL ಇದೆ ಅಲ್ವಾ, ಸೊ ಅಲ್ಲಿ ನಾವು ಪ್ರೊಪೆನಾಲ್ AL ನ ಯೂಸ್ ಮಾಡ್ತಿದ್ದೀವಿ. ಓಕೆ, ಅಂಡ್ ಕೀಟೋನ್ಗೆ ದಿಸ್ ಇಸ್ ಅ ಕೀಟೋನ್ ಗ್ರೂಪ್. ಓಕೆ, ನಾನು ಆಲ್ರೆಡಿ ನಿಮಗೆ ಆಗಲೇ ಮೆನ್ಷನ್ ಮಾಡಿದ್ದೆ ಅಲ್ವಾ, ಈ ರೀತಿ ಇದ್ರೆ ಅದನ್ನ
ಕೀಟೋನ್ ಅಂತ ಹೇಳ್ತೀವಿ. ಓಕೆ, ದಿಸ್ ಇಸ್ ಕೀಟೋನ್. ಅಂದರೆ ಇಲ್ಲಿ ಏನು ONE ನಾವು ಆ್ಯಡ್ ಮಾಡಬೇಕು. ಸೊ ಆಗ ಇದು ಏನಾಗುತ್ತೆ, ಪ್ರೊಪೆನಾನ್. ಓಕೆ, ಇಲ್ಲಿ ONE ರೀಪ್ಲೇಸ್ ಆಗಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಕಾರ್ಬಾಕ್ಸಿಲಿಕ್ ಆಸಿಡ್. ಓಕೆ, ಕಾರ್ಬಾಕ್ಸಿಲಿಕ್ ಆಸಿಡ್ ಅಂದರೆ ಓಯಿಕ್ ಆಸಿಡ್. ಓಕೆ, ಓಯಿಕ್ ಆಸಿಡ್ ರೀಪ್ಲೇಸ್ ಆಗ್ತಾ ಇದೆ ಇಲ್ಲಿ ಅಂದರೆ ನಾವು ಇಲ್ಲಿ ಈ ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ ಇದು ಯಾವ ಗ್ರೂಪ್ ಇದು ಅಂದರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್. ಸೊ ಇಲ್ಲಿ ಇದು ಕೀಟೋನ್ ಗ್ರೂಪ್. ಓಕೆ, ಆ್ಯಂಡ್ ದಿಸ್ ಇಸ್ ಏನಕ್ಕೆ CE. ಓಕೆ, ಏನು ಪ್ರೊಪೆನಾಲ್. ಸೊ ಈ ಆಲ್ಡಿಹೈಡ್ ಗ್ರೂಪ್. ಓಕೆನಾ, ಇದು ಆಲ್ಡಿಹೈಡ್ ಗ್ರೂಪ್. ಓಕೆನಾ, ಆ್ಯಂಡ್ ಇದಕ್ಕೆ ಈಗ ಲಾಸ್ಟಲ್ಲಿ ಓಯಿಕ್ ಆಸಿಡ್ ನಾವು ಯೂಸ್ ಮಾಡ್ತೀವಿ. ಓಕೆ, ಅಂದರೆ ಯಾವುದರಲ್ಲಿ, ಸಫಿಕ್ಸ್ ಅಲ್ಲಿ, ಪ್ರೊಪೆನಾಯಿಕ್ ಆಸಿಡ್. ಓಕೆ, ಅದೇ ಮೀಥೇನ್ಗೆ ಇಲ್ಲಿ ಮಾಡಿದ್ರೆ ನಾವು ಮೆಥನಾಯಿಕ್ ಆಸಿಡ್ ಬರುತ್ತೆ, ಈಥೇನ್ಗೆ ಮಾಡಿದ್ರೆ ಎಥನಾಯಿಕ್ ಆಸಿಡ್. ಲಾಸ್ಟಲ್ಲಿ ಈ ಸಫಿಕ್ಸಸ್ಸು ಸೇಮ್ ಆಗುತ್ತೆ, ಬಟ್ ಈ ಫಸ್ಟ್ ಬರುತ್ತೆ ಅಲ್ವಾ ನಂಬರ್ ಆಫ್ ಆಟಮ್ಸ್ಗೆ ನಾವು ಏನು ಮೀಥೇನ್, ಬ್ಯೂಟೇನ್, ಪ್ರೋಪೇನ್ ಈ ಥರ ಎಲ್ಲ ಹೇಳ್ತೀವಿ ಅಲ್ವಾ. ಸೊ ಅವು ಸೇಮ್ ಇರುತ್ತೆ, ಬಟ್ ಲಾಸ್ಟಲ್ಲಿ ಮಾತ್ರ ಈ ಆಸಿಡ್ಸ್ ಗ್ರೂಪ್ಸ್ ಪ್ರಕಾರ ಫಂಕ್ಷನಲ್ ಗ್ರೂಪ್ ಯಾವುದಿದ್ರೆ ಅದ್ರದ್ದು ಏನು ನೇಮಿಂಗ್ ಇಲ್ಲಿ ನಾವು ಸಫಿಕ್ಸ್ ಅಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀವಿ. ಓಕೆನಾ, ಇದೇ ರೀತಿ ಆಲ್ಕೀನ್ಸ್ ಇದಕ್ಕೆಲ್ಲಾನು ಸಹ ನಾವು ಮಾಡ್ತಾ ಹೋಗ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ನಾವು ಇದು ಸಫಿಕ್ಸಸ್ ಇರುತ್ತಲ್ಲ, ಈಗ ಈ ಸಫಿಕ್ಸ್ನ ನಾವು ಆ್ಯಡೆಡ್ನ ಈ ಫೈನಲ್ ಇ ಹತ್ರ ಅಲ್ವಾ ಆ್ಯಡ್ ಮಾಡ್ತಿರೋದು. ಓಕೆ, ಇವೆಲ್ಲನೂ ಫೈನಲ್ ಇ ಅನ್ನೋ ಹತ್ರ ಆ್ಯಡ್ ಮಾಡ್ತಿದ್ದೀವಿ ಅಲ್ವಾ. ಸೊ ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟೀಸ್ ಏನು ಅನ್ನೋದು ನೋಡೋಣ. ಯಾವಾಗಲೂ ಈ ಸಫಿಕ್ಸಸ್ ಅನ್ನೋದು ನಾವು ಲಾಸ್ಟಲ್ಲಿ ಈ ಇನ ರೀಪ್ಲೇಸ್ ಮಾಡ್ತಿದ್ದೀವಿ, ರೈಟ್. ಇನ ರೀಪ್ಲೇಸ್ ಮಾಡ್ತಿದ್ದೀವಿ. ಪ್ರಿಫಿಕ್ಸ್ ಆ್ಯಡ್ ಮಾಡಬೇಕು ಅಂದರೆ ಫಸ್ಟಲ್ಲಿ ಆ್ಯಡ್ ಮಾಡಬೇಕು. ಸಫಿಕ್ಸ್ ಅಂದರೆ ಲಾಸ್ಟಲ್ಲಿ ಇನ ರೀಪ್ಲೇಸ್ ಮಾಡಿಕೊಂಡು ಆ್ಯಡ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇಸ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎ ಕಾರ್ಬನ್ ಆಟಮ್ಸ್. ಏನು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎ ಕಾರ್ಬನ್ ಆಟಮ್ ಅಂತ ನೋಡೋಣ. ಓಕೆ, ಯಾವ್ಯಾವ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಆಗುತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲಿ ಅಂತೆಲ್ಲ ನೋಡೋಣ. ಓಕೆ, next chemical properties of carbon atoms. Chemical properties of carbon atom. ಫಸ್ಟ್ ಕಂಬಷನ್ ಯಾವ ರೀತಿ ಅಂಟಗೋ ಆಗುತ್ತೆ, ಇಲ್ಲಿ ಯಾವ್ಯಾವ ರಿಯಾಕ್ಷನ್ ಬರುತ್ತೆ ಅಂದರೆ ಕಂಬಷನ್ ರಿಯಾಕ್ಷನ್, ಆಕ್ಸಿಡೇಷನ್ ರಿಯಾಕ್ಷನ್, ಅಡಿಷನ್ ರಿಯಾಕ್ಷನ್, ಸಬ್ಟ್ರಾಕ್ಷನ್ ರಿಯಾಕ್ಷನ್. ಓಕೆ, ಇಲ್ಲಿ ಫಸ್ಟ್ ಒನ್ ಕಂಬಷನ್ ರಿಯಾಕ್ಷನ್ ಯಾವ ರೀತಿ ಅಂಡರ್ಗೋ ಆಗುತ್ತೆ ಕಂಬಷನ್ ರಿಯಾಕ್ಷನ್ ಅಂತ ನೋಡೋಣ. ಓಕೆ, ಕಂಬಷನ್ ರಿಯಾಕ್ಷನ್ ಅಂದರೆ ಏನು ಅಂದರೆ ಕಾರ್ಬನ್ ಆಟಮ್ಸು ಜನರಲಿ ಬರ್ನ್ ಆಗುತ್ತೆ. ಓಕೆ, ಬರ್ನ್ ಅಂದರೆ ಆಕ್ಸಿಡೈಸ್ ಅಲ್ವಾ. ಕಾರ್ಬನ್ ಆಟಮ್ಸು ಬರ್ನ್ ಅಂದರೆ ಆಕ್ಸಿಡೈಸ್, ಏರಲ್ಲಿ ಆಕ್ಸಿಡೈಸ್ ಆಗುತ್ತೆ. ಓಕೆ, ಏರಲ್ಲಿ to produce carbon dioxide, to produce carbon
ಡೈಆಕ್ಸೈಡ್. ಓಕೆ, ಕಾರ್ಬನ್ ಡೈಆಕ್ಸೈಡ್ನ ನಮಗೆ ಕೊಡೋದಕ್ಕೋಸ್ಕರ ಕಾರ್ಬನ್ ಆಟಮ್ಸು ಆಕ್ಸಿಡೈಸ್ ಆಗುತ್ತೆ ಹೇರಲ್ಲಿ. ಓಕೆ, ಆ್ಯಂಡ್ ವಾಟರ್ ಓಕೆ, ಕಾರ್ಬನ್ ಡೈಆಕ್ಸೈಡು ಮತ್ತು ವಾಟರು ಏನು ಆಕ್ಸಿಡೈಸ್ ನಮಗೆ ಪ್ರಾಡಕ್ಟ್ ಆಗಿ ಸಿಗಬೇಕು ಅಂದರೆ ಕಾರ್ಬನ್ ಆಟಮ್ಸು ಏರಲ್ಲಿ ಆಕ್ಸಿಡೈಸ್ ಆಗಿ ಅಂದರೆ ಬರ್ನ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ನ ಕೊಡುತ್ತೆ. ಓಕೆ, ಆ್ಯಂಡ್ ಇದ್ರ ಜೊತೆ ಈ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಜೊತೆಗೆ ನಮಗೆ ಏನು ಹೀಟ್ನ ಮತ್ತು ಲೈಟ್ ಎನರ್ಜಿನ ಸಹ ಕೊಡುತ್ತೆ. ಹೀಟ್ನ ಮತ್ತು ಲೈಟ್ ಎನರ್ಜಿನ ಸಹ ನಮಗೆ ಕೊಡುತ್ತೆ. ಓಕೆ, ಹೀಟ್ನ ಆ್ಯಂಡ್ ಲೈಟ್ ಎನರ್ಜಿನ. ಸೊ ಇದನ್ನು ನಾವು ಯಾವ ರೀತಿ ಈಕ್ವೇಷನಲ್ಲಿ ಬರಿಬೋದು ಅಂದರೆ CH4 plus O2 gives CO2 plus H2O, carbon dioxide plus water plus heat plus light. Heat and light. Heat na matte light na kodutte. That is the combustion reaction. Okay, combustion reaction ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸು ಬರ್ನ್ ಆಗುತ್ತೆ. ಓಕೆ, ಸ್ಯಾಚುರೇಟೆಡ್ ಕಾರ್ಬನ್ ಆಟಮ್ಸು ಬರ್ನ್ ಆಗಿ, ಓಕೆ, ಯಾವ ರೀತಿ ಬರ್ನ್ ಆಗುತ್ತೆ ಅಂದರೆ ಇವು ಸ್ಯಾಚುರೇಟೆಡ್ ಈ ಸ್ಯಾಚುರೇಟೆಡ್ ಕಾರ್ಬನ್ ಆಟಮ್ಸು ಹೈಡ್ರೋಕಾರ್ಬನ್ಸ್ ಇರುತ್ತೆ ಅಲ್ವಾ, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸು ಅವು ಬರ್ನ್ ಆಗುತ್ತೆ. ಯಾವ ರೀತಿ ಅಂದರೆ ಬ್ಲೂ ಫ್ಲೇಮಲ್ಲಿ. ಓಕೆ, ಬ್ಲೂ ಫ್ಲೇಮಲ್ಲಿ. ಓಕೆ, ಯಾವಾಗ ಹೇರಲ್ಲಿ ಇನ್ ಗುಡ್ ಸಪ್ಲೈ ಆಫ್ ಹೇರ್ ಅಂದರೆ ಗುಡ್ ಸಪ್ಲೈ ಆಫ್ ಗುಡ್ ಸಪ್ಲೈ ಹೇರ್ ಆ್ಯಂಡ್ ವಿತ್ ಹೇರಲ್ಲಿ ಆ್ಯಂಡ್ ಯೆಲ್ಲೋ ಸೂಟಿ ಫ್ಲೇಮ್ ಬರುತ್ತೆ ಇದರಲ್ಲಿ. ಓಕೆ, ಯೆಲ್ಲೋ ಸೂಟಿ ಫ್ಲೇಮ್ ಆಗುತ್ತೆ. ಲಿಮಿಟೆಡ್ ಹೇರ್ನ ಅಪ್ಲೈ ಮಾಡಿದಾಗ ಇಲ್ಲಿ ಲಿಮಿಟೆಡ್ ಏರ್ ಅಪ್ಲೈ ಮಾಡಿದಾಗ ಓಕೆ, ಈ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಓಕೆ, ದೀಸ್ ಆರ್ ಹೈಡ್ರೋಕಾರ್ಬನ್ಸ್. ಈ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸು ಬ್ಲೂ ಫ್ಲೇಮ್ನ ಕೊಡುತ್ತೆ ಯಾವಾಗ ಹೇರ್ ಅನ್ನೋದು ಚೆನ್ನಾಗಿ ಸಪ್ಲೈ ಆದಾಗ, ಆ್ಯಂಡ್ ಯೆಲ್ಲೋ ಸೂಟಿ ಫ್ಲೇಮ್ ಕೊಡುತ್ತೆ ಯಾವಾಗ ಲಿಮಿಟೆಡ್ ಏರ್ ಅನ್ನೋದು ಅವುಗಳಿಗೆ ಪಾಸ್ ಮಾಡಿದಾಗ. ಓಕೆನಾ, ಆ್ಯಂಡ್ ಈ ಸೂಟಿ ಫ್ಲೇಮ್ ಇದೆ ಅಲ್ವಾ, ಈ ಸೂಟಿ ಫ್ಲೇಮ್ ಅನ್ನೋದು ಓಕೆ, ದಿಸ್ ಸೂಟಿ ಫ್ಲೇಮ್. ಓಕೆ, ಈ ಸೂಟಿ ಫ್ಲೇಮ್ ಅನ್ನೋದು ಯಾವಾಗ ನಾವು ನೋಡ್ಬೋದು ಅಂತ ಹೇಳಿದ್ರೆ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ನ ಬರ್ನ್ ಮಾಡಿದಾಗ. ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ನ ಬರ್ನ್ ಮಾಡಿದಾಗ ಈ ಸೂಟಿ ಫ್ಲೇಮ್ ಅನ್ನೋದು ಬರುತ್ತೆ. ಓಕೆ, ಬರ್ನಿಂಗ್ ಆಫ್ ಕೋಲ್ನ ಮತ್ತೆ ಕೋಲ್ ಆ್ಯಂಡ್ ಪೆಟ್ರೋಲಿಯಂನ ಈ ಕೋಲ್ನ ಮತ್ತೆ ಪೆಟ್ರೋಲಿಯಂನ ನಾವು ಬರ್ನ್ ಮಾಡಿದ್ರೆ, ಇವೆರಡನ್ನ ಬರ್ನ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ ಅಂದರೆ ಆಕ್ಸೈಡ್ಸ್ ಆಫ್ ಸಲ್ಫರ್ ಆ್ಯಂಡ್ ನೈಟ್ರೋಜನ್ ಸಿಗುತ್ತೆ. ಓಕೆ, ನೈಟ್ರೋಜನ್ ಇವು ಏನಕ್ಕೆ ರೆಸ್ಪಾನ್ಸಿಬಲ್ ಆಗುತ್ತೆ ಅಂದರೆ ಆಸಿಡ್ ರೈನ್ಗೆ ಇವು ರೆಸ್ಪಾನ್ಸಿಬಲ್ ಆಗುತ್ತೆ. ಓಕೆ, ವಿಚ್ ದೀಸ್ ಆರ್ responsible for acid rain. Okay, acid rain ಇವು ಆಸಿಡ್ ರೈನ್ಗೆ ರೆಸ್ಪಾನ್ಸಿಬಲ್ ಆಗುತ್ತೆ. ಓಕೆ, ವಾಟ್ ಈಸ್ ಕಂಬಷನ್ ರಿಯಾಕ್ಷನ್ ಅಂದರೆ ಕಾರ್ಬನ್ ಆಟಮ್ಸು ಆಕ್ಸಿಡೈಸ್ ಆಗುತ್ತೆ ಹೇರಲ್ಲಿ, ಅಂದರೆ ಬರ್ನ್ ಆಗುತ್ತೆ ಹೇರಲ್ಲಿ. ಓಕೆ, ಟು ಪ್ರೊಡ್ಯೂಸ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್, ಮತ್ತು ಹೀಟ್ನ ಮತ್ತು ಲೈಟ್ ಎನರ್ಜಿನೂ ಸಹ ಅವು ನಮಗೆ ಕೊಡುತ್ತೆ. ಓಕೆ, ರಿಯಾಕ್ಷನ್ ಈ ರೀತಿ ಇರುತ್ತೆ. ಓಕೆ, ಈ ರೀತಿ ರಿಯಾಕ್ಷನ್ ಆಗುತ್ತೆ. ನಮಗೆ ಕಾರ್ಬನ್ ಡೈಆಕ್ಸೈಡ್, ವಾಟರ್, ಹೀಟ್ ಮತ್ತು ಲೈಟ್ನ ಇಲ್ಲಿ ನಮಗೆ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ,
ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸು ಬ್ಲೂ ಫ್ಲೇಮಲ್ಲಿ ಬರ್ನ್ ಆಗುತ್ತೆ, ಬ್ಲೂ ಫ್ಲೇಮ್ನ ನಮಗೆ ಕೊಡುತ್ತೆ. ಯಾವಾಗ ಅಂತ ಹೇಳಿದ್ರೆ, ಓಕೆ, ಯಾವಾಗ ನಾವು ಹೇರ್ನ ಗುಡ್ ಕಂಡೀಷನಲ್ಲಿ, ಓಕೆ, ಅದಕ್ಕೆ ಎಷ್ಟು ಬೇಕು ಅಷ್ಟು ನಾವು ಏನು ನಾವು ಕೊಟ್ಟರೆ, ಆಗ ಗುಡ್ ಸಪ್ಲೈ ಇದ್ದರೆ ಹೇರ್, ಆವಾಗ ಅವು ಬ್ಲೂ ಫ್ಲೇಮ್ನ ನಮಗೆ ಕೊಡುತ್ತೆ. ಆ್ಯಂಡ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಆ್ಯಂಡ್ ಈ ಸೂಟಿ ಫ್ಲೇಮ್, ಎಲ್ಲೋ ಸೂಟಿ ಫ್ಲೇಮ್ ಯಾವಾಗ ನಮಗೆ ಸಿಗುತ್ತೆ ಅಂದರೆ ಲಿಮಿಟೆಡ್ ಹೇರ್ನ ಮಾತ್ರ ನಾವು ಏನು ಕೊಟ್ಟಾಗ, ಓಕೆನಾ. ಈ ಸೂಟಿ ಫ್ಲೇಮ್ ಅನ್ನೋದು ಬರ್ನ್ ಆಗುತ್ತೆ, ಓಕೆನಾ. ಬರ್ನ್ಸ್ ಆದಾಗ, ಓಕೆ, ನಮಗೆ ಏನು ಈ ಕೋಲು ಮತ್ತು ಪೆಟ್ರೋಲಿಯಂ ಸಹ ನಮಗೆ ಯಾವಾಗ ಬರ್ನ್ ಆಗಿ ನಮಗೆ ಈ ಸೂಟಿ ಫ್ಲೇಮ್ ಯಾವಾಗ ನಮಗೆ ಸಿಗುತ್ತೆ ಅಂದರೆ, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ನ ನಾವು ಬರ್ನ್ ಮಾಡಿದ್ರೆ ಈ ಸೂಟಿ ಫ್ಲೇಮ್ ಅನ್ನೋದು ನಮಗೆ ಸಿಗುತ್ತೆ. ಆ್ಯಂಡ್ ಕೋಲ್ ಮತ್ತು ಪೆಟ್ರೋಲಿಯಂ ಬರ್ನ್ ಆಗಿ ನಮಗೆ ಆಕ್ಸೈಡ್ಸ್ ಆಫ್ ಸಲ್ಫರ್ ಆ್ಯಂಡ್ ನೈಟ್ರೋಜನ್ ನಮಗೆ ಕೊಡುತ್ತೆ. ಆ್ಯಂಡ್ ಇವು ಏನಕ್ಕೆ ರೆಸ್ಪಾನ್ಸಿಬಲ್ ಆಗಿರುತ್ತೆ ಅಂದರೆ ಆಸಿಡ್ ರೈನ್ಗೆ ರೆಸ್ಪಾನ್ಸಿಬಲ್ ಆಗಿರುತ್ತೆ, ಓಕೆ. ಆ್ಯಂಡ್ ನೆಕ್ಸ್ಟ್ ನಾವು ಆಕ್ಸಿಡೇಷನ್ ಅಂದರೆ ಏನು ಅಂತ ನೋಡೋಣ, ಓಕೆ. ವಾಟ್ ಈಸ್ ಆಕ್ಸಿಡೇಷನ್? ಓಕೆ, ಆಕ್ಸಿಡೇಷನ್ ಅಂದರೆ ಏನು ಅಂತ ನೋಡೋಣ, ಓಕೆ. ಆಕ್ಸಿಡೇಷನ್ ಅಂದರೆ ಆಲ್ಕೋಹಾಲ್ಸ್ನ ಕನ್ವರ್ಟ್ ಮಾಡೋದು ಟು ಏನಕ್ಕೆ ಅಂದರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿ, ಓಕೆ. ಆಲ್ಕೋಹಾಲ್ಸ್ ಕನ್ವರ್ಟೆಡ್ ಟು ಕಾರ್ಬಾಕ್ಸಿಲಿಕ್ ಆಸಿಡ್ಸ್, ಓಕೆ. ಬೈ ಏನ್ರ ಮುಖಾಂತರ ನಾವು ಈ ಆಲ್ಕೋಹಾಲ್ಸ್ನ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಆಗಿ ಕನ್ವರ್ಟ್ ಮಾಡ್ತೀವಿ ಅಂದರೆ ಆಕ್ಸಿಡೈಸಿಂಗ್ ಮುಖಾಂತರ, ಓಕೆ. ಆಕ್ಸಿಡೈಸ್ ಮಾಡಿ ಏನನ್ನ ಯೂಸ್ ಮಾಡಿಕೊಂಡು ಅಂದರೆ ಆಲ್ಕೈನ್ ಪೊಟ್ಯಾಷಿಯಂ ಪರ್ ಮ್ಯಾಂಗನೇಟ್ನ ಯೂಸ್ ಮಾಡಿಕೊಂಡು ನಾವು ಏನು ಆಲ್ಕೈನ್ ಪೊಟ್ಯಾಷಿಯಂ ಪರ್ ಮ್ಯಾಂಗನೇಟ್ ಯೂಸ್ ಮಾಡಿಕೊಂಡು, ಓಕೆ, ನಾವು ಆಲ್ಕೋಹಾಲ್ಸ್ನ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಆಗಿ ಆಕ್ಸಿಡೈಸ್ ಮಾಡ್ತೀವಿ. ಏನರ ಮುಖಾಂತರ ಅಂದರೆ ಏನು ಯೂಸ್ ಮಾಡಿಕೊಂಡು ಅಂದರೆ ಆಲ್ಕೈನ್ ಪೊಟ್ಯಾಷಿಯಂ ಪರ್ ಮ್ಯಾಗ್ನೆಟ್ನ ಯೂಸ್ ಮಾಡಿಕೊಂಡು, ಆರ್ ಇದನ್ನಾದರೂ ಆಗಲಿ, ಆರ್ ಆಸಿಡಿಫೈಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್ನ ಯೂಸ್ ಮಾಡಿಕೊಂಡು, ಡೈಕ್ರೋಮೇಟ್ ಯೂಸ್ ಮಾಡಿಕೊಂಡು, ಓಕೆನಾ. ಪೊಟ್ಯಾಷಿಯಂ ಡೈಕ್ರೋಮೇಟ್ನ, ಅಸಿಡಿಫೈಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್ನ ಯೂಸ್ ಮಾಡ್ಕೊಂಡಾದ್ರೂ ಆಗಲಿ, ಆರ್ ಆಲ್ಕೈನ್ ಪೊಟ್ಯಾಷಿಯಂ ಪರ್ ಮ್ಯಾಗ್ನೆಟ್ನ ಯೂಸ್ ಮಾಡ್ಕೊಂಡಾದ್ರೂ ಆಗಲಿ, ನಾವು ಆಲ್ಕೋಹಾಲ್ಸ್ನ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಆಗಿ ಏನು ಆಕ್ಸಿಡೈಸ್ ಮಾಡ್ತೀವಿ. ಸೊ ಅದನ್ನೇ ನಾವು ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ವಾಟ್ ಈಸ್ ದಿಸ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಂದರೆ ಏನು ಅಂದರೆ, ಇವು ಏನು ಆ್ಯಡ್ ಆಗುತ್ತೆ ಆಕ್ಸಿಜನ್ಗೆ ಆ್ಯಡ್ ಆಗಿ ಟು, ಓಕೆ, ಆ್ಯಡ್ ಆಕ್ಸಿಜನ್ ಟು ದ ರಿಯಾಕ್ಟೆಂಟ್ಸ್ಗೆ, ಆಕ್ಸಿಜನ್ಸು ಆ್ಯಡ್ ಆಗುತ್ತೆ ರಿಯಾಕ್ಟೆಂಟ್ಸ್ಗೆ, ಓಕೆ, ರಿಯಾಕ್ಟೆಂಟ್ಸ್ಗೆ ಆ್ಯಡ್ ಆಗಿ, ಸೊ ಅದನ್ನೇ ನಾವು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳ್ತೀವಿ, ಓಕೆ. ಆಕ್ಸಿಡೈಸಿಂಗ್ ಏಜೆಂಟ್, ಓಕೆ. ಇದು ಆಕ್ಸಿಜನ್ ಅನ್ನೋದು ಆ್ಯಡ್ ಆಗುತ್ತೆ ರಿಯಾಕ್ಟೆಂಟ್ಸ್ಗೆ, ಸೊ ಅದನ್ನೇ ನಾವು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ನಾವು ಹೇಳ್ತೀವಿ. ಅದೇ ಈ ಪೊಟ್ಯಾಷಿಯಂ ಡೈಕ್ರೋಮೇಟ್, ಓಕೆ. ಸೊ ಇದನ್ನೇ ನಾವು ಆಕ್ಸಿಡೇಷನ್ ಅಂತ ಹೇಳ್ತೀವಿ. ಆ್ಯಂಡ್ ರಿಯಾಕ್ಷನ್ ಇಸ್ ಯಾವ ರೀತಿ ರಿಯಾಕ್ಷನ್ ಆಗುತ್ತೆ ಅಂತ ನೋಡಿದ್ರೆ, 2H either alkaline potassium permanganate or acidified potassium dichromate. Which gives
CH3 COOH. Okay, this is carboxylic acids. Okay, acids na ನಾವು ಆಲ್ಕೋಹಾಲ್, ಇಲ್ಲಿ ನಾವು ಆಲ್ಕೋಹಾಲ್ OH ಗ್ರೂಪ್ ಇದೆ ಅಲ್ವಾ, ಸೊ ಆಲ್ಕೋಹಾಲ್ ಗ್ರೂಪ್ನ ನಾವು ಏನು ಮಾಡ್ತಿದ್ವಿ, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಆಗಿ ನಾವು ಕನ್ವರ್ಟ್ ಮಾಡ್ತಿದ್ದೀವಿ ಬೈ ಆಕ್ಸಿಡೇಷನ್ ಮುಖಾಂತರ. ಸೊ ಏನನ್ನ ಯೂಸ್ ಮಾಡಿಕೊಂಡು ಅಂದರೆ ಆಲ್ಕಲೈನ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಆರ್ ಆಸಿಡಿಫೈಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್. ಇವು ಅಂದರೆ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಅಂತ. ಓಕೆ, ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಯೂಸ್ ಮಾಡಿಕೊಂಡು ನಾವು ಇದನ್ನ ಕನ್ವರ್ಟ್ ಮಾಡ್ತಿದ್ದೀವಿ. ಓಕೆ, ಇದನ್ನೇ ನಾವು ಆಕ್ಸಿಡೇಷನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಅಡಿಷನ್ ರಿಯಾಕ್ಷನ್ ಅಂದ್ರೆ ಏನು ಅಂತ ನೋಡೋಣ. ಓಕೆ, next addition reaction. What is addition reaction? Addition reaction ಅಂದ್ರೆ ಏನು? ಓಕೆ, ಸೊ ಹೈಡ್ರೋಜನ್ ಅನ್ನೋದು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ಗೆ ಆ್ಯಡ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಪಲ್ಲಾಡಿಯಂ ಆರ್ ನಿಕಲ್ ಆಸ್ ಎ ಕ್ಯಾಟಲಿಸ್ಟ್ ಆಗಿ. ಓಕೆ, ಹೈಡ್ರೋಜನ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ಗೆ ಆ್ಯಡ್ ಆಗುತ್ತೆ. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ಗೆ ಆ್ಯಡ್ ಆಗುತ್ತೆ. ಯೂಸ್ ಮಾಡಿಕೊಂಡು ಅಂದರೆ ಇನ್ ದ ಪ್ರೆಸೆನ್ಸ್ ಆಫ್ ಪಲ್ಲಾಡಿಯಂ. ಓಕೆ, ಪಲ್ಲಾಡಿಯಂ ಆರ್ ನಿಕಲ್ನ ಇವು ಕೆಟಲಿಸ್ಟ್. ಓಕೆ, ಇವು ಕೆಟಲಿಸ್ಟ್. ಓಕೆ, and vegetable oils are converted into vegetable ghee. Okay, using this process ವೆಜಿಟೇಬಲ್ ಆಯಿಲ್ಸ್ನ ಬಂದು ಗೀಸ್ ಆಗಿ ಕನ್ವರ್ಟ್ ಮಾಡ್ಬೋದು ಈ ಪ್ರೋಸೆಸ್ ಮುಖಾಂತರ. ಓಕೆನಾ, ವೆಜಿಟೇಬಲ್ನ ಆಯಿಲ್ಸ್ನ ಕನ್ವರ್ಟ್ ಮಾಡ್ತಾರೆ ಗೀ ಆಗಿ. ಓಕೆ, ಸೊ ಯೂಸಿಂಗ್ ದಿಸ್ ಪ್ರೋಸೆಸ್ ಯಾವ ರೀತಿ ಅಂತ ಹೇಳಿದ್ರೆ, ಡಬಲ್ ಬಾಂಡ್ ಸಿ, ದಿಸ್ ಇಸ್ ಆರ್, ನಿಕಲ್ ಅಥವಾ H2ಗೆ and ನಿಕಲ್ ಕ್ಯಾಟಲಿಸ್ಟ್. ಸೊ ನಮಗೆ ಪ್ರಾಡಕ್ಟ್ RC ಇದು ಪ್ರಾಡಕ್ಟ್ ಆಗಿ ಬರುತ್ತೆ. ಓಕೆನಾ, ಆ್ಯಂಡ್ ನಮಗೆ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ಗೆ ಸಹ ನಾವು ಈ ರೀತಿ ನೋಡ್ಬೋದು ಅಲ್ವಾ. ಸೊ ಯಾವ ರೀತಿ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ಗೂ ಸಹ ನಾವು ಈ ರೀತಿ ನೋಡ್ಬೋದು. ನೆಕ್ಸ್ಟ್ ನಾವು ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ನ ಸಹ ಯಾವ ರೀತಿ ನಮಗೆ ಹಾರ್ಮ್ಫುಲ್ ಆಗು ಇಲ್ವಾ ಅನ್ನೋದು ನೋಡೋಣ. ಓಕೆ, ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಆರ್ ಹಾರ್ಮ್ಫುಲ್ ಫಾರ್ ಹೆಲ್ತ್. ಓಕೆ, ಇದು ನಮ್ಮ ಹೆಲ್ತ್ಗೆ ಬಂದ್ಬಿಟ್ಟು ಒಳ್ಳೇದಲ್ಲ. ಓಕೆನಾ, ಆ್ಯಂಡ್ ಆಯಿಲ್ಸು ವಿತ್ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರುತ್ತೆ ಅಲ್ವಾ, ಶುಡ್ ಬಿ ಯೂಸ್ಡ್ ಫಾರ್ ಕುಕ್ಕಿಂಗ್. ಈ ಆಯಿಲ್ಸ್ ಇರುತ್ತೆ ಅಲ್ವಾ, ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ದು, ಈ ಆಯಿಲ್ಸ್ನ ನಾವು ಕುಕ್ಕಿಂಗಲ್ಲಿ ಯೂಸ್ ಮಾಡ್ತೀವಿ. ಓಕೆನಾ, ಆ್ಯಂಡ್ ನೆಕ್ಸ್ಟ್ ನಾವು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದರೆ ಏನು ಅಂತ ನೋಡೋಣ. ಓಕೆ,